ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಎಜುಸುಮಿತ್. ಹೇಗಿದ್ದಿಲ್ಲರು? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ. ನೀವೊಂದು ಪ್ರಿಪ್ರೇಷನ್ ಕೂಡ ತುಂಬ ಸರಿಯಾಗಿ ನಡೀತಿದೆ ಅಂತ. ಸೊ ಇವತ್ತು ನಾವು ಬಯಾಲಜಿ ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತಿರ್ತೇವೆ. ಯಾವೆಲ್ಲ ಚಾಪ್ಟರ್ಸ್ ನೀವು ಸ್ಟಡಿ ಮಾಡಬೇಕು, ಸ್ಮಾರ್ಟ್ ಸ್ಟಡಿ ಪ್ಲಾನ್ ಅಂತ ಕೂಡ ನಾನು ಹೇಳ್ತೇನೆ. ಓಕೆ, ದಿಸ್ ವಿಲ್ ಬಿ ಒನ್ ಟೈಪ್ ಆಫ್ ಸ್ಮಾರ್ಟ್ ಸ್ಟಡಿ ಪ್ಲಾನ್. ಎಲ್ಲಿ ನಿಮಗೆ ಕೆಲವೊಂದು ಚಾಪ್ಟರ್ ಮಾಡಿ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್. ಎಲ್ಲ ಚಾಪ್ಟರ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಕೆಲವು ರಿಮೈನಿಂಗ್ ಟೈಮಲ್ಲಿ ಯು ಕ್ಯಾನ್ ಮ್ಯಾಕ್ಸಿಮೈಸ್ ಯುವರ್ ಏನಲ್ಲ ನಿಮ್ಮ ಸ್ಕೋರ್ ಇರುತ್ತೆ. ಯು ಕ್ಯಾನ್ ಮ್ಯಾಕ್ಸಿಮೈಸ್ ಇಟ್ ಇನ್ ರಿಮೈನಿಂಗ್ ಫ್ಯೂ ಡೇಸ್. ಓಕೆ, ಸೊ ನಾನು ಏನೆಲ್ಲ ನಿಮಗೆ ಇವತ್ತು ಕ್ವಶನ್ಸ್ ಕೊಡ್ತಿರ್ತೇನೆ, ಯಾವೆಲ್ಲ ಚಾಪ್ಟರ್ಸ್ ಮಾಡ್ತಂತೇನೆ. ಓಕೆ, ಕೇರ್ಫುಲಿ ಫಾಲೋ ಮಾಡಿ. ದಿಸ್ ವಿಲ್ ಬಿ 100% ಬೆನಿಫಿಷಿಯಲ್ ಫಾರ್ ಯು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನಿಮಗೆ ಗೊತ್ತಿರೋ ಹಾಗೆ ನಾನು ನಿಮಗೆ ಸೆಕ್ಷನ್ ವೈಸ್ ಹೋಗ್ತಿರ್ತೇನೆ. ಎಕ್ಸೆಪ್ಟ್ ಪಾರ್ಟ್ ಎ, ನಾನು ಪಾರ್ಟಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಂತ ಇದೆ, ಒಂದು ಟೆಲಿಗ್ರಾಮ್ ಚಾನಲ್. ದ ನೇಮ್ ಆಫ್ ಟೆಲಿಗ್ರಾಮ್ ಚಾನಲ್ ಇಸ್ ಎಜುಸುಮಿತ್ ಆಫಿಷಿಯಲ್. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಎಜುಸುಮಿತ್ ಆಫಿಷಿಯಲ್. ಅಲ್ಲಿ ನಾನು ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಿರ್ತೇನೆ. ಅಲ್ಲಿ ಲೈಕ್ MCQs ಆಗಲಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಲಿ. ಓಕೆ, ಐ ವಿಲ್ ಬಿ ಪ್ರೊವೈಡಿಂಗ್ ದೇರ್. ಇದು ನಿಮಗೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಲಿಂಕ್ ವರ್ಕ್ ಆಗ್ತಿಲ್ಲ ಅಂದರೆ ಜಸ್ಟ್ ಟೆಲಿಗ್ರಾಮ್ ಆ್ಯಪಲ್ಲಿ ಹೋಗಿ ಇದೊಂದು ನಮ್ಮ ಚಾನಲ್ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. 4400 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಲ್ಲಿ ನೀವು ಹೋಗಿ ಜಾಯಿನ್ ಆಗಿಬಿಡಿ. ಯಾಕಂದರೆ ಕೆಲವೊಂದು ಎಕ್ಸ್ಟ್ರಾ ಚಾನಲ್ ಕೂಡ ಆಗಿದ್ದಾವೆ ನಮ್ಮ ಹೆಸರಿಂದ, ನಮ್ಮದು ಚಾನಲ್ ಹೆಸರಿಂದ. ಅದಕ್ಕಾಗಿ ಯಾವ ಒಂದು ಚಾನಲ್ಗೆ 4400 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಒಂದು ಚಾನಲ್ಗೆ ಜಾಯಿನ್ ಆಗಿಬಿಡಿ. ಇಲ್ಲಿ ನಾನು ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಿರ್ತೇನೆ. ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಪ್ರೊವೈಡಿಂಗ್ ಪಾರ್ಟ್ ಬಿ, ಸಿ ಆ್ಯಂಡ್ ಡಿ. ಇದಕ್ಕೆ ನಾನು ಒಂದು ಸ್ಮಾರ್ಟ್ ಸ್ಟಡಿ ಪ್ಲ್ಯಾನ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕೊಡ್ತಿರ್ತೇನೆ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕೊಡ್ತಿರ್ತೇನೆ. ಇವನ್ ನಾನು ಫಿಸಿಕ್ಸ್ ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ್ಯಂಡ್ ಮ್ಯಾಥ್ಸ್ ಕೂಡ ನಾನು ಅಪ್ಲೋಡ್ ಆಗ್ತಿದ್ದಾವೆ. ಬಿಫೋರ್ ದಿಸ್ ವಿಡಿಯೋ ಓನ್ಲಿ ದ ಮ್ಯಾಥ್ಸ್ section is important questions of part D, B and C. Part B, C, D is also uploaded in your Edusumit official channel. ಅಲ್ಲಿ ಜಾಯಿನ್ ಆಗಿಬಿಡಿ. ಮತ್ತು ಏನಾದರೂ ನಿಮಗೆ PDF ನಾವು ಕೊಡಬೇಕಂದ್ರೆ ನಾವು ನಿಮಗೆ ಅದೇ ಚಾನಲ್ ಕೊಡ್ತಿರ್ತೇವೆ. ಇವಾಗ ನಾನು ಈ ಒಂದು ವಿಡಿಯೋಲಿ ಬಯಾಲಜಿ ರಿಗಾರ್ಡಿಂಗ್ ನೋಡಿದಾಗ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅನ್ನು ನಾನು ಡಿಸ್ಕಸ್ ಮಾಡ್ತಿದ್ದೇನೆ. ಸ್ಟೂಡೆಂಟ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾವು ನಿಮಗೆ ಈ ಒಂದು ಚಾನಲ್ಗೆ ಸಾಕಷ್ಟು ಇನ್ನಷ್ಟು ಕಂಟೆಂಟ್ ಪ್ರೊವೈಡ್ ಮಾಡ್ತಿರ್ತೇವೆ ಫಾರ್ ಸೆಕೆಂಡ್ PUC ಎಕ್ಸಾಮಿನೇಷನ್ಗಾಗಿ. ಆ್ಯಂಡ್ ನಿಮ್ಮ KCETಗಾಗಿ ಕೂಡ ನಾವು ಇವನು ತುಂಬ ನಿಮಗೆ ಹೆಲ್ಪ್ ಮಾಡ್ತಿರ್ತೇವೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ಚಾನಲ್ಗೆ ವಿಸಿಟ್ ಮಾಡಿದ್ರಾ, ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಓಕೆ, ನಿಮ್ಮ ಲೈಕ್ಸಿಂದ ಸಾಕಷ್ಟು ಜನರಿಗೆ ರೆಕಮೆಂಡ್ ಆಗುತ್ತೆ ನಮ್ಮದು ಈ ಒಂದು ವಿಡಿಯೋ. ಓಕೆ, ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಸೊ ಈ ಪಾರ್ಟ್ ಡಿ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ ಅಕಾರ್ಡಿಂಗ್ಲಿ ಕಂಪ್ಲೀಟ್ಲಿ ಫಾಲೋ ಮಾಡಿ. ಸೇಮ್ ಆಗಿ ಫಾಲೋ ಆಗುತ್ತೆ. ಯಾಕಂದರೆ ಈ ವರ್ಷ ಅಕಾರ್ಡಿಂಗ್ ಟು ಟೈಪ್ ಬ್ಲೂ ಪ್ರಿಂಟ್ ಇದೇ ರೀತಿ ಫಾಲೋ ಆಗೋಂಥ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಇದು ಈ ರೀತಿ ನಾನು ಯಾವ ರೀತಿ ಹೇಳ್ತಿದ್ದೇನೆ ಆ ರೀತಿ ಸ್ಟಡಿ ಮಾಡಿ. ನಿಮ್ಮ ಪಾರ್ಟ್ ಬಿ ಅಲ್ಲಿ ಸ್ಟೂಡೆಂಟ್ಸ್ ನಿಮಗೆ 5 ಕ್ವಶನ್ ಅಟೆಂಡ್ ಮಾಡೋದಿದೆ. ಇಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತಿರುತ್ತೆ. ಸೊ ಇಲ್ಲಿ 5 ಕ್ವಶನ್ಸಲ್ಲಿ ನೋಡಿದಾಗ ಇಲ್ಲಿ ನಿಮಗೆ ಜಸ್ಟ್ ಮಾಡ್ತಿರೋಂಥ ಚಾಪ್ಟರ್ ಎಷ್ಟು ಮಾಡಬೇಕಂದ್ರೆ ಯು ಹ್ಯಾವ್ ಟು ಡೂ ಓನ್ಲಿ ದೀಸ್ ಚಾಪ್ಟರ್ಸ್, ಚಾಪ್ಟರ್ 1, ಚಾಪ್ಟರ್ 5, ಚಾಪ್ಟರ್ 7. ಏಕೆಂದರೆ ಚಾಪ್ಟರ್ 1 ಇಂದ 2 ಕ್ವಶನ್ಸ್ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಆ್ಯಂಡ್ ಚಾಪ್ಟರ್ 5 ಇಂದ 2 ಕ್ವಶನ್ಸ್ ಕೇಳ್ತಿದ್ದಾರೆ. ಚಾಪ್ಟರ್ 2 ಇಂದ 1 ಕ್ವಶನ್ ಬರುತ್ತೆ. ಆ್ಯಂಡ್ ಚಾಪ್ಟರ್ 7 ಇಂದ 1 ಕ್ವಶನ್ ಬರುತ್ತೆ. ಸೊ ಈ ಒಂದು ವೇಲ್ ನೋಡಿದಾಗ ಬೈ ಜಸ್ಟ್ ಡೂಯಿಂಗ್ 4 ಚಾಪ್ಟರ್ಸ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಪಾರ್ಟ್ ಡಿ ಪ್ರಿಪರೇಷನ್, ಪಾರ್ಟ್ ಬಿ ಪ್ರಿಪರೇಷನ್. ಓಕೆ, ಇಟ್ಸ್ ಅ ಗುಡ್ ಸ್ಟ್ರಾಟಜಿ ಅಂತ ಕೂಡ ಅನ್ಬೋದು. ಅಂದರೆ ನಿಮಗೆ ಇಲ್ಲಿ 5 ಕ್ವಶನ್ಸ್ಗಿಂತ ನಾನು ನಿಮಗೆ 6 ಕ್ವಶನ್ಸ್ ನಾನು ಪ್ರೊವೈಡ್ ಮಾಡ್ತಿದ್ದೇನೆ. ಅಂದರೆ 1 ಕ್ವಶನ್ ಎಕ್ಸ್ಟ್ರಾ ಒಂದು ಪ್ರಿಪೇರ್ ಆಗಿದ್ದರೆ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು. ಸೊ ಇಲ್ಲಿ ನೀವು ಈಸಿಲಿ ಜಸ್ಟ್ 4 ಚಾಪ್ಟರ್ಸಿಂದ ಯು ಕ್ಯಾನ್ ಕವರ್ ದಿಸ್ ಸೆಕ್ಷನ್. ಈ 4 ಚಾಪ್ಟರ್ಸ್ ಮಾಡೋಕ್ಕೆ ಹಾರ್ಡ್ಲಿ ನಿಮಗೆ ಬೇಕಾಗಿರುವಂಥದ್ದು 2 to 3 ಅವರ್ಸ್. ಈ 2 to 3 ಅವರ್ಸಲ್ಲಿ ಈ ಒಂದು ಚಾಪ್ಟರಿಂದ 2 ಮಾರ್ಕ್ಸ್ ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡ್ಕೋಬಹುದು. ಓಕೆ ಸ್ಟೂಡೆಂಟ್ಸ್, ಸೊ ಆ ಒಂದು ರೀಸನ್ಗಾಗಿ ಪಾರ್ಟ್ ಬಿಗೆ ಯೂಸ್ ಚಾಪ್ಟರ್ ನೀವು ಫಾಲೋ ಮಾಡಿದರೆ ಸಾಕಾಗುತ್ತೆ. ಸೊ ಇವಾಗ ಕ್ವಶನ್ಸ್ಗಾಗಿ ನೋಡಿದಾಗ ಸೊ ಲೆಟ್ ಅಸ್ ಡಿಸ್ಕಸ್ ಅಕಾರ್ಡಿಂಗ್ ಟು ದಿ ಸೀಕ್ವೆನ್ಸ್. ಫಸ್ಟ್ ನಾನು ಚಾಪ್ಟರ್ 1 ಕ್ವಶನ್ಸ್ ಕೊಡ್ತೇನೆ, ಆಗನ್ ಚಾಪ್ಟರ್ 2, ಆಗನ್ ಚಾಪ್ಟರ್ 5 ಆ್ಯಂಡ್ ಚಾಪ್ಟರ್ 7. ಓಕೆ, ಪ್ಲೀಸ್ ನೋಟ್ ಡೌನ್ ಮಾಡ್ತಾ ಹೋಗಿ ಕ್ವಶನ್ಸು. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತಿರೋದು ಚಾಪ್ಟರ್ 1 ಇಂದ. ಪ್ಲೀಸ್ ನೋಟ್ ಡೌನ್ ಮಾಡ್ಕೊತಾ ಹೋಗಿ. ಇದು ನೋಡಿ, ನೀವು ಟೈಪ್ನಿಂದ ನೀವು ಕಂಪ್ಲೀಟ್ ಆ ಕ್ವಶನ್ಸ್ ಆಗಿ ನಿಮಗೆ ಐಡಿಯಾ ಸಿಗೋಂಗಿಲ್ಲ ಸ್ಟೂಡೆಂಟ್ಸ್. ನಾನು ಟೈಪ್ ಕೂಡ ಪ್ರೊವೈಡ್ ಮಾಡಿ ನೋಡಿದ್ದೇನೆ. ಅಲ್ಲಿ ನೀವು ಜಸ್ಟ್ ಟೈಪ್ ಹಿಡಿದೆ ಅಂತ ಆ ಅದರಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಿಲ್ಲ. ಅದಕ್ಕಾಗಿ ನೀವು ಇಲ್ಲಿಂದ ಬರ್ಕೋತಿದ್ರೆ ನಿಮ್ಮ ಮೈಂಡಲ್ಲಿ ಕೂಡ ಇರುತ್ತೆ. ಓಕೆ, ಈ ಒಂದು ಕ್ವಶನ್ ಇದೆ ಈ ಒಂದು ಚಾಪ್ಟರಿಂದ, ಯಾವುದೇ ಕ್ವಶನ್ ನೀವು ಮಿಸ್ ಮಾಡ್ಕೋಂಗಿಲ್ಲ. ಓಕೆ, ಪ್ಲೀಸ್ ದಯವಿಟ್ಟು ಇದಕ್ಕೆ ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅವ್ರಲ್ಲಿ ಸ್ಕ್ರೀನ್ಶಾಟ್ ಕೂಡ ಆಪ್ಷನ್ ಇರುತ್ತೆ ನಿಮಗೆ. ಸೊ ನೋಡಿ, ಇಲ್ಲಿ 2 ಮಾರ್ಕ್ಸ್ಗೆ ನಿಮಗೆ ಇಲ್ಲಿ ಕ್ವಶನ್ ಕೇಳಿರೋವಂಥದ್ದು ಪಾರ್ಥಿಯೋಜೆನೆಸಿಸ್ ಆ ಟೈಪ್ ಕ್ವಶನ್ ಒಂದು ಬರುತ್ತೆ. ಅವ್ರದ್ದು ಮೋಸ್ಟ್ಲಿ ಇನ್ನೊಂದು ಟೈಪ್ ಕ್ವಶನ್ಸ್ ಕೇಳ್ತಾರೆ, ದಟ್ ಈಸ್ ಡಿಫ್ರೆನ್ಸ್ ಟೈಪ್ ಕ್ವಶನ್. ಫಸ್ಟ್ ಈ ಚಾಪ್ಟರಿಂದ ಡಿಫ್ರೆನ್ಸ್ ಇರುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಫಸ್ಟ್ ಯಾವೆಲ್ಲ ಡಿಫ್ರೆನ್ಸ್ ಕೇಳ್ತಾರೋ ಬರ್ಕೊಂಡ್ಬಿಡಿ. ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಸೀಸನಲ್ ಆ್ಯಂಡ್ ಕಂಟಿನ್ಯೂಸ್ ಬ್ರೀಡರ್ಸ್. ಓಕೆ, ಸೀಸನಲ್ ಆ್ಯಂಡ್ ಕಂಟಿನ್ಯೂಸ್ ಬ್ರೀಡರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಅದಕ್ಕೆ ನೀವು ಅದಕ್ಕೆ ನೀವು ಸ್ಟಡಿ ಮಾಡಿ. ಸೀಸನಲ್ ಆ್ಯಂಡ್ ಕಂಟಿನ್ಯೂಸ್ ಬ್ರೀಡರ್ ಆದಮೇಲೆ ನೆಕ್ಸ್ಟ್ ಲಾಸ್ಟ್ ಇಯರ್ ಕೇಳುವಂಥ ಕ್ವಶನು ಪಿಸ್ಟಿಲೇಟ್ ಆ್ಯಂಡ್ ಸ್ಟಿಮ್ಯುಲೇಟ್ ಫ್ಲವರ್ಸ್. ಡಿಫ್ರೆನ್ಸ್ ಬಿಟ್ವೀನ್ ಪಿಸ್ಟಿಲೇಟ್ ಆ್ಯಂಡ್ ಸ್ಟಿಮ್ಯುಲೇಟ್ ಫ್ಲವರ್
and sorry, staminate flower, not stimulate, staminate flower. Okay, ಇದು ಇಂಪಾರ್ಟೆಂಟ್ ಇದೆ ನೋಡಿ ಸ್ಟೂಡೆಂಟ್ಸ್. ಡಿಫರೆನ್ಸ್ ಬಿಟ್ವೀನ್ ಮೆನ್ಸ್ಟ್ರುಯಲ್ ಅಂಡ್ ಊಸ್ಟ್ರಲ್ ಸೈಕಲ್. ಡಿಫರೆನ್ಸ್ ಬಿಟ್ವೀನ್ menstrual and ūstral cycle. Next, difference between homogametes and heterogametes. Difference between homogametes and heterogametes. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಫರ್ಟಿಲೈಸೇಷನ್. external and internal fertilization. Okay, external and internal fertilization. ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ. ಡಿಫರೆನ್ಸ್ ಸಾಕಷ್ಟು ಕೇಳ್ತಾರೆ ಈ ಒಂದು ಚಾಪ್ಟರ್ ಇಂದ. ಇಷ್ಟು ಡಿಫರೆನ್ಸ್ ನೀವು ಮಾಡ್ಕೊಂಡೋಗಿದ್ದಾರೆ. ಮೋಸ್ಟ್ಲಿ ಈ ಚಾಪ್ಟರ್ ಇಂದ ಬರೋದು ಡಿಫರೆನ್ಸ್ ಟೈಪ್ ಕ್ವಶನ್ಸ್. ಓಕೆ, ಆ್ಯಂಡ್ ನಿಮಗೆ ಇದು ಈ ಒಂದು ಮಾಡೆಲ್ ಕ್ವಶನ್ ಪೀರಿಯಡ್ ಅಂತ ಕ್ವಶನ್ ಕೂಡ ಅದೊಂದು ಮಾಡಿ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಕ್ವಶನ್, ಇಲ್ಲಿ ಯಾವ ಟೈಪ್ ಕ್ವಶನ್ ಕೇಳ್ತಾರೆ ಅಂದರೆ ವಾಟ್ ಆರ್ ಹಾರ್ಮೋಪ್ರೊಡೈಟ್ಸ್. ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ, ಸಾಕಷ್ಟು ಟೈಮ್ ರಿಪೀಟ್ ಮಾಡಿದ್ದಾರೆ. ವಾಟ್ ಆರ್ ಹಾರ್ಮೋಪ್ರೊಡೈಟ್ಸ್, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಗಿವ್ ಆನ್ ಎಕ್ಸಾಂಪಲ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನು ನಾವು ಪಾರ್ಥಿನೋಜೆನೆಸಿಸ್ ಅದೊಂದು ಕ್ವಶನ್ ಹಾಕೊಂಡ್ಬಿಡಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ mention vegetative propagators. Okay, yeah, mention any two vegetative propagules. ಯಾವುದಾದ್ರೂ ಎರಡು ಮೆನ್ಷನ್ ಮಾಡಂತ ಹೇಳ್ಬೋದು ನಿಮಗೆ. ಇಷ್ಟು ಕ್ವಶನ್ಸ್ ಮಾಡಿದರೆ ಈ ಒಂದು ಚಾಪ್ಟರಿಂದ ಇನಫ್ ಆಗುತ್ತೆ, ಮತ್ತೇನು ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಲೈಕ್ ಇಲ್ಲಿ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಅಂದರಲ್ಲ, ಅಲ್ಲಿ ಇನ್ನೊಂದು ಟೈಪ್ ಕ್ವಶನ್ ಲೈಕ್ ವಾಟ್ ಈಸ್ ಎಂಬ್ರಿಯೋಜೆನೆಸಿಸ್, ಅದು ಕೂಡ ಕ್ವಶನ್ ಇಲ್ಲಿ ಬರ್ಬೋದು ನಿಮಗೆ. ಎಂಬ್ರಿಯೋಜೆನೆಸಿಸ್ ಅಂದರೆ ಏನಂತ ನಿಮಗೆ ಕ್ವಶನ್ ಬರ್ಬೋದು. ಇಂಪಾರ್ಟೆಂಟ್ ಇವೆಂಟ್ಸ್ ಆರ್ ವಾಟ್ ಈಸ್ ಎನ್ಸಿಸ್ಟೇಷನ್. ಓಕೆ, ಇನ್ನೊಂದು ಎನ್ಸಿಸ್ಟೇಷನ್ ಅಂದರೆ ಏನಂತ, ಎನ್ಸಿಸ್ಟೇಷನ್, ಇದು ಕೂಡ ಈ ಟೈಪ್ ಕ್ವಶನ್ ಕೂಡ ನಿಮಗೆ ಬರ್ಬೋದು. ಓಕೆ, ಈ ಟೈಪ್ ಕ್ವಶನ್ಸ್ ನೀವು ಒಂದು ಚಾಪ್ಟರಿಂದ ಮಾಡಿದ್ದಾರೆ. ಯು ಕ್ಯಾನ್ ಈಸಿಲಿ ಅಟೆಂಡ್ 2 ಕ್ವಶನ್ಸ್ ಸ್ಟೂಡೆಂಟ್ಸ್. 2 ಕ್ವಶನ್ಸ್ ಹೇಳ್ತಿದ್ದೇನೆ, ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್. 2 ಕ್ವಶನ್ಸ್ ಈಸಿಲಿ ನೀವು ಸಾಲ್ವ್ ಮಾಡಿ ಬರ್ತೀರಾ. ಇಫ್ ಯು ಡೂ ದೀಸ್ ಮ್ಯಾನಿ ಕ್ವಶನ್ಸ್, ದೀಸ್ ಆರ್ ಮೋರ್ ದೆನ್ ಇನಫ್. ಯಾವುದೇ ಟೈಪ್ ಬೇರೆ ಟೈಪ್ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇಲ್ಲೇ ಇಲ್ಲ. ಓಕೆ, ಇದರಲ್ಲಿ ಡಿಫ್ರೆನ್ಸಲ್ಲಿ ಬೇಕಂದರೆ ಇನ್ನೊಂದು ನಾನು ಇನ್ನೊಂದು ಡಿಫ್ರೆನ್ಸ್ ನಿಮಗೆ ಕೊಟ್ಬಿಡ್ತೇನೆ. ದಟ್ ಈಸ್ ಓವಿಪ್ಯಾರಸ್ ಆ್ಯಂಡ್ ವಿವಿಪ್ಯಾರಸ್. ಇಷ್ಟು ಕ್ವಶನ್ಸ್ ಮಾಡಿದರೆ ಇನಫ್ ಆಗುತ್ತೆ, ಯಾಕಂದರೆ ಬೇರೆ ಕ್ವಶನ್ ಫಾರ್ಮ್ ಮಾಡೋಂಥ ಪಾಸಿಬಿಲಿಟಿ ಇಲ್ಲ. ಓಕೆ, ಸೊ ಇಷ್ಟು ನೀವು ಇಲ್ಲಿ ಮಾಡಿದರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಹೌ ಮಚ್ 4 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ಸರ್ ಈ ಬಿಟ್ಟು ಮತ್ತೆ ಏನಾದರೂ ಎಕ್ಸ್ಟ್ರಾ ಮಾಡಬೇಕಾಗತ್ತಾ? ಓಕೆ ಸರ್, ಇನ್ನೊಂದು ಸ್ವಲ್ಪ ಏನಾದರೂ ನಿಮಗೆ ಬೇಕಾದರೆ ಕೆಲವೊಂದು ಇಲ್ಲಿ ನೋಡಿ, ಬೇಸಿಕ್ಕಾಗಿ ನೀವು 5 ಮಾರ್ಕ್ಸ್ಗೆ ಏನೆಲ್ಲ ಓದ್ತಿದ್ದೀರಾ, ಲೈಕ್ ಇಲ್ಲಿ ನೀವು ಕೆಲವೊಂದು ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಗ್ಗೆ ಓದ್ಕೋಬೋದು. ವಾಟರ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸು, ಅಲ್ಲಿ ಮೆನ್ಷನ್ ಎನಿ ಟು ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತ ಕೇಳ್ಬೋದು. ಎಲ್ಲ ಬೇಸಿಕ್ ನೀವು ಚಾಪ್ಟರ್ ಓದಿದ್ರೆ ಅಂದರೆ ಅಷ್ಟೆಲ್ಲ ಗೊತ್ತೇ ಇರುತ್ತೆ ನಿಮಗೆ. ಅವ್ರು ಇಷ್ಟು ಬೇಸಿಕ್ಕಾಗಿ ಇಷ್ಟು ಓದಿದ್ರೆ ಸಾಕಾಗುತ್ತೆ. ಆ್ಯಂಡ್ ಇನ್ನೊಂದು ಫೇಸಸ್ ಆಫ್ ಲೈಫ್ ಸ್ಪ್ಯಾನ್ ಅಂತ ಇನ್ನೊಂದು ಕ್ವಶನ್ ಓದ್ಕೊಂಡ್ಬಿಡಿ. ಫೇಸಸ್ ಆಫ್ ಲೈಫ್ ಸ್ಪ್ಯಾನ್ ಎಕ್ಸ್ಪ್ಲೇನ್ ಅಂತ ನೋಡಿ, ಇಲ್ಲ ಎಕ್ಸ್ಪ್ಲೇನ್ ಫೇಸಸ್ ಆಫ್ ಲೈಫ್ ಸ್ಪ್ಯಾನ್ ಅಂತ ಈ ಕ್ವಶನ್ ಓದ್ಕೊಂಡ್ಬಿಡಿ. ಅವ್ರು ಇಷ್ಟು ಕ್ವಶನ್ಸ್ ಓದ್ಕೊಂಡ್ಬಿಟ್ಟಿದ್ರೆ ಸಾಕಾಗುತ್ತೆ. ಓಕೆ, ಲೈಕ್ ನಿಮ್ಗೆ ಬೇಸಿಕ್ ಗೊತ್ತಿರುತ್ತೆ, ಇಷ್ಟು ಕ್ವಶನ್ಸ್ ಇನಫ್ ಆಗಿಬಿಡುತ್ತೆ ನೋಡಿ. ಓಕೆ, ಸೊ ಇವಾಗ ಇದು ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ಸೆಕ್ಷುವಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಓಕೆ, ಮೆನ್ಷನ್ ಎನಿ ಟು ಸೆಕ್ಷುವಲ್ ರೀಪ್ರೊಡಕ್ಟಿವ್ ಸೆಕ್ಷನ್ ಅಂತ ಕೂಡ ಕೇಳ್ಬೋದು. ಸೊ ಈ ಕ್ವಶನಿಂದ ನಿಮಗೆ ಎಷ್ಟು ಟೂ ಕ್ವಶನ್ಸ್ ನೀವು ಈಸಿಲಿ ಸಾಲ್ವ್ ಮಾಡಿಬಿಡ್ತೀರಾ ಇಷ್ಟು ಕ್ವಶನಿಂದ. ಓಕೆ, ಇಷ್ಟೇ ಟೈಪ್ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇದೆ, ಮತ್ತು ಯಾವುದೇ ಟೈಪ್ ಕ್ವಶನ್ ಇಲ್ಲಿ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಬರುತ್ತೆ ಚಾಪ್ಟರ್ ನಂಬರ್ 2 ಸ್ಟೂಡೆಂಟ್ಸ್. ನೆಕ್ಸ್ಟ್ ಲೆಟ್ಸ್ ಕಮ್ ಟು ದ ಚಾಪ್ಟರ್ ನಂಬರ್ 2. ನೋಡಿ, ಚಾಪ್ಟರ್ ನಂಬರ್ 2 ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸರ್? ಚಾಪ್ಟರ್ ನಂಬರ್ 2 ಅಲ್ಲಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕೇಳುವಂಥ ಕ್ವಶನ್ ಏನಪ್ಪ ಅಂದರೆ ಡಿಫೈನ್ ಇಮ್ಯಾಕ್ಯುಲೇಷನ್ ಆ್ಯಂಡ್ ಬ್ಯಾಗಿಂಗ್ ಅಂತ ಕ್ವಶನ್ ಇದೆ. ಆಲ್ರೆಡಿ ನೋಡಿ, ಇಮ್ಯಾಕ್ಯುಲೇಷನ್ ಬ್ಯಾಗಿಂಗ್ ತುಂಬ ಸಿಂಪಲ್ ಆಗಿರುವಂಥ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಕೂಡ ನಿಮಗೆ ಬೇಸಿಕ್ ಕ್ವಶನ್ಸ್, ಅದೇ ಟೈಪ್ ಕ್ವಶನ್ಸ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ ನೋಡಿ. ಫಸ್ಟ್ ನಿಮಗೆ ಏನು ಕ್ವಶನ್ ಬರ್ಬೋದು ಇಲ್ಲಿ? ಫಸ್ಟ್ ಟೈಪ್ ಕ್ವಶನ್ಸ್ ನೋಡಿ. ಓಕೆ, ಫಸ್ಟ್ ಟೈಪ್ ಕ್ವಶನ್ನು ನಿಮಗೆ ನಾನು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಕೆಲವೊಂದು ಡಿಫ್ರೆನ್ಸಸ್ ಆರ್ ಸ್ಟಾರ್ಟಿಂಗ್ ಪಾಲಿನೇಷನ್ ಬಗ್ಗೆ ಕೇಳ್ತಾರೆ ನೋಡಿ ಸ್ಟೂಡೆಂಟ್ಸ್. ವಾಟ್ ಈಸ್ ಪಾಲಿನೇಷನ್ ಅಂದರೆ ಏನಂತ ಕ್ವಶನ್ ಕೇಳ್ತಾರೆ ಇಲ್ಲಿ. ಪಾಲಿನೇಷನ್ ಅಂದರೆ ಏನು? ಆ್ಯಂಡ್ ಮೆನ್ಷನ್ 4 ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. 4 ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್.
ನೇಟೆಡ್ ಫ್ಲವರ್ಸ್ ಈ ಟೈಪ್ ಕ್ವಶನ್ಸ್ ಕೇಳ್ತಾರೆ ನೋಡಿ. ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಈ ಒಂದು ಚಾಪ್ಟರಿಂದ. ನೆಕ್ಸ್ಟ್ ಬರುತ್ತೆ ವಾಟ್ ಈಸ್, ಇಲ್ಲಿ ನಿಮಗೆ ವಾಟ್ ಈಸ್ ಫಾಲ್ಸ್ ಫ್ರೂಟ್ ಅಂತ ಒಂದು ಕೇಳಿದ್ದಾರೆ. ವಾಟ್ ಈಸ್ ಫಾಲ್ಸ್ ಫ್ರೂಟ್ ಅಂತ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್, ವಾಟ್ ಈಸ್ ಫಾಲ್ಸ್ ಫ್ರೂಟ್ ಅಂತ. ನೆಕ್ಸ್ಟು ಇಲ್ಲಿ ಕೆಲವೊಂದು ಡಿಫ್ರೆನ್ಸ್ ಇಲ್ಲಿ ಕೂಡ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಇವೆಲ್ಲ ಕೇಳ್ತಾರೆ. ಒಂದು ಕ್ಲಾಸ್ಮೋಗ್ಯಾಮಸ್ ಆ್ಯಂಡ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ, ಒಂದು ಕ್ಲಾಸ್ಮೋಗ್ಯಾಮಸ್ ಆ್ಯಂಡ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್, ಕ್ಲಾಸ್ಮೋಗ್ಯಾಮಸ್ ಆ್ಯಂಡ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಒಂದು ಕ್ವಶನು. ಆ್ಯಂಡ್ ಜೆನೆಟೋಗ್ಯಾಮಿ ಆ್ಯಂಡ್ ಜೀನೋಗ್ಯಾಮಿ ಮೇಲೆ ಕೂಡ ಒಂದು ಡಿಫ್ರೆನ್ಸ್ ಬರ್ಬೋದು ನೋಡಿ. ಇದರಲ್ಲಿ ನೋಡಿ, ಇಲ್ಲಿ ನಾನು ಹೇಳ್ತಿದ್ದೇನೆ ಎನಿ ಒನ್ ಕೇಳ್ಬೋದು ಅವರು. ಓಕೆ, ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ಸ್ ಒನ್ ಕೇಳ್ಬೋದು, ಎನಿ ಒನ್ ಇದರಲ್ಲಿ. ಓಕೆ, ಲೈಕ್ ಅಷ್ಟು ಕೇಳೋಂಗಿಲ್ಲ 2 ಮಾರ್ಕ್ಸ್ಗೆ, ಎನಿ ಒನ್ ಇನ್ ಬಿಟ್ವೀನ್ ದಿಸ್. ನಾನು ಈ ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಥರ್ಡ್ ಕ್ವಶನ್ ಮಾಡೋದು ಒಂದೇ ಕ್ವಶನಲ್ಲಿ ಎಲ್ಲ ಮಾಡ್ತಿದ್ದೇನೆ ರೇಂಜ್. ಕ್ಲಾಸ್ಮೋಗ್ಯಾಮಸ್ ಆಯ್ತಾ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಜೆನೆಟೋಗ್ಯಾಮಿ ಆ್ಯಂಡ್ ಝೀನೋಗ್ಯಾಮಿ ಅಂತ ನಿಮಗೆ ಇಲ್ಲಿ ಕ್ವಶನ್ ಕೇಳ್ಬೋದು. ಓಕೆ, ಈ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಯಾವ ಕ್ವಶನ್ ಕೇಳ್ಬೋದು ಸರ್, ಫಾಲ್ಸ್ ಫ್ರೂಟ್ ಆಯ್ತಾ. ಫೋರ್ತ್ ಕ್ವಶನ್ ಯಾವ ಟೈಪ್ ಕೇಳ್ಬೋದು, ವಾಟ್ ಈಸ್ ಪೆರಿಸ್ಪರ್ಮ್, ವಾಟ್ ಈಸ್ ಪೆರಿಸ್ಪರ್ಮ್ ಅಂತ ಒಂದು ಕ್ವಶನ್ ಬರುತ್ತೆ. ಇದು ಕೇಳ್ಬೋದು ನಿಮಗೆ ವಿತ್ ಎಕ್ಸಾಂಪಲ್. ಎಲ್ಲದಕ್ಕೆ ಎಕ್ಸಾಂಪಲ್ ಇಂಪಾರ್ಟೆಂಟ್ ನೋಡಿ 2 ಮಾರ್ಕ್ಸ್ಗೆ. ವಾಟ್ ಈಸ್ ಇನ್ನೊಂದು ಕ್ವಶನ್ ಏನು ಬರ್ಬೋದು ಇದರಲ್ಲಿ, ಫಸ್ಟ್ ಕ್ವಶನ್ ಮಾಡಿದ್ದು. ಸೆಕೆಂಡ್ ಕ್ವಶನ್ ಯಾವ ಟೈಪ್ ಬರ್ಬೋದು ಇಲ್ಲಿ, ವಾಟ್ ಈಸ್ ಪಾರ್ಥೆನೋಕ್ಯಾರ್ಪಿಕ್ ಫುಡ್ ಅಂತ. ಓಕೆ, ಫ್ರೂಟ್ ಅಂತ. ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲಾದ್ರೂ ಮಿಸ್ಟೇಕ್ ಆಯ್ತಾ ಕ್ಷಮಿಸಿ. ಓಕೆ, ನೆಕ್ಸ್ಟ್ ಯಾವ ಟೈಪ್ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಇದು ಕ್ವಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ, ಈ ಟೈಪ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ಪೋಲನ್ ಕ್ರಿಸ್ಟಲ್ ಇಂಟ್ರಾಕ್ಷನ್, ಓಕೆ, ಇಷ್ಟು ಕ್ವಶನ್ಸ್ ನೀವು ಮಾಡಿದರೆ. ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್, ಇಲ್ಲ ಡಬಲ್ ಫರ್ಟಿಲೈಸೇಷನ್. ಓಕೆ, ಆ್ಯಂಡ್ ಇದೊಂದು ಕ್ವಶನ್ ನೀವು ಓದ್ಕೊಂಡ್ಬಿಡಿ. ನೆಕ್ಸ್ಟ್ ಒಂದು ಇಷ್ಟು 4 ಟೈಪ್ ಕ್ವಶನ್ಸು. ಮತ್ತು ಇಲ್ಲಿ ನಿಮಗೆ ಕ್ವಶನ್ ಕೇಳೋದು ಇಮ್ಯಾಕ್ಯುಲೇಷನ್ ಬ್ಯಾಗಿಂಗು. ಅಲ್ಲಿ ಇನ್ನೊಂದು ಟೈಪ್ ಕ್ವಶನ್, ಇಲ್ಲಿ ನಿಮಗೆ ಇಮ್ಯಾಕ್ಯುಲೇಷನ್ ಮೇಲೆ ಇನ್ನೊಂದು ಕ್ವಶನ್ ಯಾವ ರೀತಿ ಬರ್ಬೋದು, ವಾಟ್ ಈಸ್ ಇಮ್ಯಾಕ್ಯುಲೇಷನ್, ಇನ್ನೊಂದು ಏನು ಕೇಳ್ಬೋದು ಇಲ್ಲಿ, ವೆನ್ ಆ್ಯಂಡ್ ವೈ ಡಸ್ ಫ್ಲವರ್ ಬ್ರೀಡರ್ಸ್ ಎಂಪ್ಲಾಯ್ ದಿಸ್ ಟೆಕ್ನಿಕ್. ಓಕೆ, ವೈ ದಿಸ್ ಟೆಕ್ನಿಕ್ ಯೂಸ್ ಆಗುತ್ತೆ, ಈ ಟೆಕ್ನಿಕ್ ಏಕೆ ಯೂಸ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಇವೆಲ್ಲ ಕ್ವಶನ್ಸ್ ನಾನು ಕೊಡ್ತಿದ್ದೇನೆ. ಇದಕ್ಕೆ ನಿಮಗೆ ಆನ್ಸರ್ಸ್ ಬೇಕಾಗಿದ್ದರೆ ನಮ್ಮದು ಒಂದು ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ ಕೋರ್ಸ್ ಇದೆ. ಆ ಕೋರ್ಸಲ್ಲಿ ನೀವು ಎನ್ರೋಲ್ ಆಗ್ಬೋದು. ಆ ಕೋರ್ಸ್ಗೆ ಎನ್ರೋಲ್ ಆಗೋಕ್ಕೆ ನೀವು ನಮ್ಮ ವೆಬ್ಸೈಟು www.edusumit.in ಅಂತ ಒಂದು ವೆಬ್ಸೈಟ್ ಇರುತ್ತೆ. ಆ ಒಂದು ವೆಬ್ಸೈಟಲ್ಲಿ ಎನ್ರೋಲ್ ಹೋಗಿ ಈ ಒಂದು ಕೋರ್ಸಿಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಸೊ ಅದು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ತಿರ್ತೇನೆ. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಫಾರ್ 2 ಮಾರ್ಕ್ಸ್ ಟು ಚಾಪ್ಟರ್ ನಂಬರ್ 2. So we completed chapter number 2 now. Now students, we are going with the third chapter. That is chapter number 5. Yes sir, ಇದಕ್ಕೆ ನೀವು ಇನ್ನೊಂದು ಇಲ್ಲಿ ಲಿಸ್ಟ್ ದ ಕ್ರೈಟೇರಿಯಾ ಫಾರ್ ಮಾಲಿಕ್ಯೂಲ್ ದಟ್ ಎಕ್ಸಿಸ್ಟ್, ಇದು ಚಾಪ್ಟರ್ ನಂಬರ್ 6 ಇಂದ ಕೇಳಿದ್ದಾರೆ. ಅದು ಬಿಟ್ಬಿಡಿ, ನಡೀತೈತೆ. ಯಾಕಂದರೆ ಎವ್ರಿ ಇಯರ್ ಯೂಶುವಲಿ ಕಡಿಮೆ ಕ್ವಶನ್ಸ್ ಕೇಳ್ತಾರೆ ಇಲ್ಲಿಂದ. ಸೊ ಯು ಕ್ಯಾನ್ ಲೀವ್ ದಟ್ ಚಾಪ್ಟರ್. ಓಕೆ, ನಾವು ಕಮಿಂಗ್ ಟು ಚಾಪ್ಟರ್ ನಂಬರ್ 5. ಓಕೆ, ಚಾಪ್ಟರ್ ನಂಬರ್ ವಿಸಿಬಲ್ ಆಗ್ತಿದೆ. ಚಾಪ್ಟರ್ ನಂಬರ್ 5 ನೋಡಿ. ಚಾಪ್ಟರ್ ನಂಬರ್ 5 ಕೂಡ ತುಂಬ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಲಿ ಯಾವ ಟೈಪ್ ಕ್ವಶನ್ ಕೇಳಿದಾರಲ್ಲ, ಬೇಸಿಕ್ಲಿ ವಾಟರ್ ಏನು ಕೇಳಿದ್ದಾರೆ, 2 ಕ್ವಶನ್ ಕೇಳಿದ್ದಾರೆ. ಏನೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಇಲ್ಲಿ 2 ಇದ್ದಾವೆ ನೋಡಿ. ಡಿಫ್ರೆನ್ಸ್ ಬಿಟ್ವೀನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೆಂಟ್ ಆ್ಯಂಡ್ ಡ್ರಾ ದ ಪೆಡಿಗ್ರಿ ಸಿಂಬಾಲ್ಸ್ ಅಂತ 2 ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಇವನ್ ಫಾರ್ ಸರ್ಪ್ರೈಸಿಂಗ್ ಪ್ರೀವಿಯಸ್ಲಿ ಅದು ಕ್ವಶನ್ ಕೂಡ ಕೇಳಿದ್ದಾರೆ. ಚಾಪ್ಟರ್ ನಂಬರ್ 5 ನೋಡಿ, ಫಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಯಾವೆಲ್ಲ ಇದೆ. ಓಕೆ, ಫಸ್ಟ್ ನಾನು ಬರೆಸ್ಬಿಡ್ತೇನೆ ನೋಡಿ. ಫಸ್ಟ್ 2 ಮಾರ್ಕ್ಸ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಸಾಕಷ್ಟು ಬರುತ್ತೆ ನಿಮ್ಮ ಬಯಾಲಜಿಯಲ್ಲಿ. ಓಕೆ, ಅದಕ್ಕೆ ನೀವು ಗಮನದಲ್ಲಿಡಿ. ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನು ಹೋಮೋಜೈಗಸ್ ಆ್ಯಂಡ್ ಹಿಟ್ರೋಜೈಗಸ್ ಪ್ಲಾಂಟ್ಸ್ ಅಂತ ಬರುತ್ತೆ. ಹೋಮೋಜೈಗಸ್ ಆ್ಯಂಡ್ ಹಿಟೆರೋಜೈಗಸ್ ಪ್ಲಾಂಟ್. ನೆಕ್ಸ್ಟ್ ಥರ್ಡ್, ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಹಿಟ್ರೋಗ್ಯಾಮಿಟಿ ಆ್ಯಂಡ್ ಫೀಮೇಲ್ ಹಿಟ್ರೋಗ್ಯಾಮಿಟಿ. heterogamity
and female heterogamety and female heterogamety. ನೆಕ್ಸ್ಟ್ ಡಿಫ್ರೆನ್ಸ್ ಅಲ್ಲಿ ಸರ್ ಮತ್ತೆ ಯಾವುದಾದ್ರು ಡಿಫ್ರೆನ್ಸ್ ಕೇಳ್ತಾರೆ? ನೋ, ಎಷ್ಟು ಡಿಫ್ರೆನ್ಸ್? ಎರಡು ಡಿಫ್ರೆನ್ಸ್ ಇಲ್ಲಿ ಈ ಒಂದು ಕ್ವಶನ್ ಅಲ್ಲಿ ಫಾರ್ಮ್ ಆಗುತ್ತೆ ನೋಡಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಈ ಟೈಪ್ ಕ್ವಶನ್ ಸಾಕಷ್ಟು ಕೇಳ್ತಾರೆ ನೋಡಿ. ಮೆನ್ಷನ್ ದ ಕಾಸ್, ಇದು ಕ್ವಶನ್ ಎಲ್ಲಿ ಕೇಳ್ಬೋದು ಅಂತ ಅದು ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೇನೆ. ಈ ಒಂದು ಕ್ವಶನ್ ನಂಬರ್ 27 ಈ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ನನಗೆ ಜಾಸ್ತಿ ಕಾಣಿಸ್ತಿದೆ. ಮೆನ್ಷನ್ ದ ಕಾಸ್ ಆಫ್ ಡೌನ್ ಸಿಂಡ್ರೋಮ್. ಮೆನ್ಷನ್ ದ ಕಾಸ್ ಆಫ್ ಡೌನ್ಸ್ ಸಿಂಡ್ರೋಮ್ and add note on its symptom add note on its symptom. ಏಕೆ ಸರ್? ಯಾಕಂದರೆ ಅಲ್ಲಿ ಕೂಡ ನೀವು ನೋಡ್ಬೋದು ಪೆಡಿಗ್ರಿ ಅನಾಲಿಸಿಸ್ ಈ ಟೈಪ್ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಕೂಡ ನಿಮಗೆ ಈ ರೀತಿ ಎಲ್ಲ ಡಿಸಾರ್ಡರ್ಸ್ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ಅಲ್ಲಿ ಮೇಲೆ ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ಕೇಳಿದರೆ ಡಿಫ್ರೆನ್ಸ್ ಬಿಟ್ಟಿನು ಅಲ್ಲಿ ಲಿಂಕೇಜ್ ಇಲ್ಲಿ ಡಿಫ್ರೆನ್ಸ್ ಬಿಟ್ಟಿನ ಕ್ವಶನ್ ಕೇಳ್ಬೋದು. ಈ ಕ್ವಶನಲ್ಲಿ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಇದೆ ನೋಡಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ರೈಟ್ ಅ ನೋಟ್ ಆನ್ ಕಲರ್ ಬ್ಲೈಂಡ್ನೆಸ್. ಇದು ಕೂಡ ಅಲ್ಲಿ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ? ಕ್ವಶನ್ ನಂಬರ್ 27. ಓಕೆ, ಇದು ಕ್ವಶನ್. ಓಕೆ, ಕ್ವಶನ್ ನಂಬರ್ 27. ನೆಕ್ಸ್ಟ್, ವಾಟ್ ಕ್ಯಾರೋಟೈಪ್ಸ್ ಆಫ್ ದ ಫಾಲೋಯಿಂಗ್ ಸಿಂಡ್ರೋಮ್ಸ್? ಓಕೆ, ಮೆನ್ಷನ್ ಕ್ಯಾರೋಟೈಪ್ಸ್ ಆಫ್ ಫಾಲೋಯಿಂಗ್ ಸಿಂಡ್ರೋಮ್ಸ್. ಮೆನ್ಷನ್ ಕ್ಯಾರೋಟೈಪ್ಸ್ ಆಫ್ ಫಾಲೋಯಿಂಗ್ ಸಿಂಡ್ರೋಮ್ಸ್. ಓಕೆ, ಆರ್ ಇದು ಮೆನ್ಷನ್ ಕ್ಯಾರೋಟೈಪ್ಸ್ ಇದಕ್ಕೆ ನೀವು ಇದಕ್ಕೆ ಬಿಟ್ಬಿಡಿ, ಇದು ನಡೀತೈತಿ. ಬಟ್ ಈ ಎರಡು ಕ್ವಶನ್ಸ್ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಲೈಕ್ ನಿಮಗೆ ಈ ಒಂದು ಕ್ವಶನ್ ಏನು ಇಲ್ಲಿ ನಿಮಗೆ ಕೇಳಿದಾರಲ್ಲ, ಡಿಫ್ರೆನ್ಸ್ ಬಿಟ್ವೀನ್ ಲಿಂಕೇಜ್. ಲಾಸ್ಟ್ ಇಯರ್ ಏನು ಕ್ವಶನ್ ಕೇಳಿದ್ರಪ್ಪ ಅಂದರೆ ಇಲ್ಲಿ ಡಿಫೈನ್ ದ ಟರ್ಮ್ಸ್, ಇಲ್ಲಿ ಡೆಫಿನೇಷನ್ ಕೇಳಿದ್ರು ಆಫ್ ಲಿಂಕೇಜ್ ಆ್ಯಂಡ್ ರಿಕಾಂಬಿನೆಂಟ್ ಡೆಫಿನೇಷನ್ ಕೇಳಿದ್ರು ಪ್ರೀವಿಯಸ್ ಇಯರ್ ಕ್ವಶನ್ 2022 ಅಲ್ಲಿ. ಈ ವರ್ಷ ನಿಮಗೆ ಏನು ಕೇಳಿದ್ದಾರೆ ಅಲ್ಲಿ? ಏನು ಕೇಳಿದ್ದಾರೆ? ಡಿಫ್ರೆನ್ಸ್ ಕೇಳಿದ್ದಾರೆ. ಸೊ 2 ಮಾರ್ಕ್ಸ್ಗೆ ಮತ್ತೇನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ? ವಾಟ್ ಈಸ್ ಟೈಪ್ ಕ್ವಶನ್ ನೋಡಿ. ವಾಟ್ ಈಸ್ ಟೆಸ್ಟ್ ಕ್ರಾಸು, ಇದು ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ಸಿಗ್ನಿಫಿಕೆನ್ಸು. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದರೆ ಸ್ಟೇಟ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಓಕೆ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಓಕೆ, ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ ಆಗುತ್ತೆ, ಯಾಕಂದರೆ 2 ಕ್ವಶನ್ ಬರುತ್ತೆ ಇಲ್ಲಿಂದ. ಓಕೆ, ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಬರುತ್ತೆ ನೋಡಿ. ನೆಕ್ಸ್ಟು, ವೈ ಮಾರ್ಗನ್ ಸೆಲೆಕ್ಟೆಡ್ ಫ್ರೂಟ್ ಫ್ಲೈಸ್ ಫಾರ್ ಜೆನೆಟಿಕ್ ಎಕ್ಸ್ಪೆರಿಮೆಂಟ್? ವೈ Morgan selected fruit flies for his experiment. ಓಕೆ, ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ, ಅದಕ್ಕೆ ಏಕೆ ಸೆಲೆಕ್ಟ್ ಮಾಡಿದರು. ಇಲ್ಲಿ ನಿಮಗೆ ಲಿಂಕೇಜ್ ಆ್ಯಂಡ್ ರಿಕಾಂಬಿನೇಟೆಡ್ ಡೆಫಿನೇಷನ್ಸ್ ಓದ್ಕೊಂಡ್ಬಿಡಿ. ಕನ್ಕ್ಲೂಷನ್ ಆಫ್ ಮಾರ್ಗನ್ ಎಕ್ಸ್ಪೆರಿಮೆಂಟ್ ಏನೆಲ್ಲ ಏನೆಲ್ಲ ಈ ಎಕ್ಸ್ಪೆರಿಮೆಂಟ್ಗೆ ಏನೆಲ್ಲ ಕನ್ಕ್ಲೂಷನ್ ಕೊಟ್ಟಿದೆ ಅಂತ ಕ್ವಶನ್ ಕೇಳ್ತಾರೆ ನೋಡಿ. ನೆಕ್ಸ್ಟು, ವಾಟ್ ಈಸ್ ಪ್ಲೇರೋಟ್ರಾಪಿ? ಓಕೆ, ಗಿವ್ ಆನ್ ಎಕ್ಸಾಂಪಲ್. ವಾಟ್ ಈಸ್ ಪಾಯಿಂಟ್ ಮ್ಯೂಟೇಷನ್ ಅಂದರೆ ಏನಂತ ಕ್ವಶನ್ ಕೇಳ್ತಾರೆ. ಗಿವ್ ಆನ್ ಎಕ್ಸಾಂಪಲ್. ವಾಟ್ ಈಸ್ ಮ್ಯೂಟೇಜನ್ಸ್? ಓಕೆ, ವಾಟ್ ಈಸ್ ಮ್ಯೂಟೇಜನ್ಸ್ ವಿತ್ ಗಿವ್ ಆನ್ ಎಕ್ಸಾಂಪಲ್. ವಾಟ್ ಈಸ್ ಪೆಡಿಗ್ರಿ ಅನಾಲಿಸಿಸ್? ಈ ಟೈಪ್ ಕ್ವಶನ್ ಕೂಡ ನೀವು ಇಲ್ಲಿ ಎಕ್ಸೆಪ್ಟ್ ಮಾಡ್ಬೋದು. ನೆಕ್ಸ್ಟ್, ಈ ವೆರಿ ಇಂಪಾರ್ಟೆಂಟ್ ಕ್ವಶನು ಇಲ್ಲಿ, ಇದು ಕೂಡ 27 ಕ್ವಶನ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಟೂ ಸಿಂಪ್ಟಮ್ಸ್ ಆಫ್ ಟ್ಯೂನರ್ ಸಿಂಡ್ರೋಮ್. ಇಲ್ಲಿ ನೀವು 2 ಸಿಂಪ್ಟಮ್ಸ್ ಅನ್ನು ಬರ್ಕೋಬೇಕು. 2 ಸಿಂಪ್ಟಮ್ಸ್ ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್ ನೋಡಿ. ವಾಟ್ ಆರ್ ಕ್ಯಾರೋಟೈಪ್ಸ್ ಆಫ್ ಡಿಸಾರ್ಡರ್ ಆಫ್ ಹ್ಯೂಮನ್ ವೇರ್ ಕ್ಯಾರೋಟೈಪ್ ಇಸ್ 45? ಓಕೆ, ಈ ಕ್ಯಾರೋಟೈಪ್ 47 ಇದೊಂದು ಲಾಜಿಕಲ್ ಕ್ವಶನ್ ಆಗುತ್ತೆ. ವಾಟ್ ಈಸ್ ಇಲ್ಲಿ ನೆಕ್ಸ್ಟ್ ನಿಮಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕ್ವಶನು. ವಾಟ್ ಈಸ್ ಓಕೆ, ಈ ಕ್ವಶನಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇದು 2 ಸಿಂಪ್ಟಮ್ಸ್ ಕೇಳ್ತಾರೆ. ಇಲ್ಲಿ ಕೂಡ ನೀವು ಏನು ಕೇಳ್ತಾರೆ? 2 ಸಿಂಪ್ಟಮ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟು ಆಯ್ತು, ಇಷ್ಟು ಕ್ವಶನ್ಸ್ ಮಾಡಿಬಿಡಿ ಸಾಕಾಗುತ್ತೆ. ಓಕೆ, ಫಾರ್ 2 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ನಂಬರ್ 7. ಅಲ್ಲಿಂದ ಒಂದು ಕ್ವಶನ್ ಕೇಳ್ತಿದ್ದಾರೆ. ಸೊ ಲೆಟ್ಸ್ ಜಂಪ್ ಟು ದ ಚಾಪ್ಟರ್ ನಂಬರ್ 7 ನಾವು. ಓಕೆ, ನಾವು ಜಂಪ್ ಟು ದ ಚಾಪ್ಟರ್ ನಂಬರ್ 7. Okay, let's jump to the chapter number 7. Okay, chapter number 7.
ಚಾಪ್ಟರ್ ನಂಬರ್ 7 ತುಂಬ ಸಿಂಪಲ್ ಇದೆ. ಇಲ್ಲಿಂದ ತುಂಬ ಸಿಂಪಲ್ ಕ್ವಶನ್ಸ್ ಕೂಡ ನೀವು ಎಕ್ಸೆಪ್ಟ್ ಮಾಡ್ತೀರಾ ನೋಡಿ ಯಾವೆಲ್ಲ ಅಂತ ಹೇಳ್ತೀನಿ ನೋಡಿ. ಚಾಪ್ಟರ್ ನಂಬರ್ 7 2 ಮಾರ್ಕ್ಸ್ಗಲ್ಲಿ ನಿಮಗೆ 2 ಮಾರ್ಕ್ಸ್ ಯಾವೆಲ್ಲ ಕ್ವಶನ್ ಕೇಳ್ಬೋದು ಚಾಪ್ಟರ್ ನಂಬರ್ 7 ವಾಟ್ ಆರ್ ಹೋಮೋಲೋಗಸ್ ಆರ್ಗನ್ಸ್ ಹೋಮೋಲೋಗಸ್ ಆರ್ಗನ್ಸ್ ಅಂತ ಕ್ವಶನ್ ಕೇಳ್ತಾರೆ. ವಾಟ್ ಆರ್ ಹೋಮೋಲೋಗಸ್ ಆರ್ಗನ್, ಗಿವ್ ಎಕ್ಸಾಂಪಲ್. ತುಂಬ ಇಂಪಾರ್ಟೆಂಟ್ ಈ ಟೈಪ್ ಕ್ವಶನ್ 2 ಮಾರ್ಕ್ಸ್ಗೆ. ನೆಕ್ಸ್ಟ್ ವಾಟ್ ಆರ್ ಅನಾಲೋಗಸ್ ಆರ್ಗನ್, ವಾಟ್ ಆರ್ ಅನಾಲೋಗಸ್ ಆರ್ಗನ್, ಗಿವ್ ಎಕ್ಸಾಂಪಲ್ ವಿತ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಅಂತ ಕೇಳ್ತಾರೆ. ಇಲ್ಲಿ ಮುಂದೆ ಎಕ್ಸಾಂಪಲ್ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಎಕ್ಸಾಂಪಲ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ಡೈವರ್ಜೆಂಟ್ ಎವಲ್ಯೂಷನ್, ಡೈವರ್ಜೆಂಟ್ ಎವಲ್ಯೂಷನ್ ಅಂದರೆ ಏನಂತ ಕೇಳ್ತಾರೆ ಕ್ವಶನ್. ವಾಟ್ ಈಸ್ ಕನ್ವರ್ಜೆಂಟ್ ಎವಲ್ಯೂಷನ್, ಬೇಸಿಕ್ ಕ್ವಶನ್ಸ್. ವಾಟ್ ಈಸ್ ಕನ್ವರ್ಜೆಂಟ್ evolution, what is convergent evolution. Next, what is adaptive radiation, fifth what is adaptive radiation, idu important agutte adaptive radiation. Next, mention two example of evolution by anatropic action. ಎಲ್ಲ ಬೇಸಿಕ್ ಕ್ವಶನ್ಸ್ ಇದೆ, ಅದಕ್ಕೆ ಜಾಸ್ತಿ ಇದು ಆಗುತ್ತಿದೆ. ಓಕೆ, ರೈಟ್ ಎನಿ 2 ಎಕ್ಸಾಂಪಲ್ಸ್. ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ನೋಡಿ, ಎಲ್ಲದಕ್ಕೆ ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಈಗೆಲ್ಲಕ್ಕೆ ಎಕ್ಸಾಂಪಲ್ ಜೊತೆ ರಿಮೆಂಬರ್ ಮಾಡ್ಕೊತಾ ಹೋಗಿ. ನೆಕ್ಸ್ಟು ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಎವಲ್ಯೂಷನ್. 2 examples of evolution by anatropous action, okay, name 2 primates whose existence is 𝐕𝐢𝐬𝐬. Name 2 primates whose existence is 𝐕𝐢𝐬𝐬. Okay, 6 stages of human evolution. Okay, mention 6 stages of human evolution. Okay, ಇಷ್ಟು ಕ್ವಶನ್ಸ್ ಮಾಡಿದ್ದಾರೆ. we can easily answer 10 questions. ನೋಡಿ, ಇಷ್ಟು ಕ್ವಶನ್ಸ್ ನಾನು ಯಾವೆಲ್ಲ ಬರ್ಸಿದೆ ನಿಮಗೆ. to answer these many questions, you hardly to remember these questions, to understand these questions, hardly 2 to 3 hours is required, not more than that. so ಇಷ್ಟು ಕ್ವಶನ್ಸ್ ನೀವು ಈಸಿಲಿ ಪರ್ಫೆಕ್ಟ್ ಮಾಡ್ಬೋದು. ಶಾರ್ಟ್ ಆನ್ಸರ್ ಇರುತ್ತೆ, ಇದಕ್ಕೆ ಜಾಸ್ತಿ ಹಾರ್ಡ್ ಆಗಿ ಆನ್ಸರ್ ಇರೋಂಗಿಲ್ಲ. ಓಕೆ, ಸೊ ನಾವು ಕಮಿಂಗ್ ಟು ದ ಪಾರ್ಟ್ ಡಿ. ಸೊ ಇವಾಗ ನಾವು ಪಾರ್ಟ್ ಸಿ ಅನ್ನು ಡಿಸ್ಕಸ್ ಮಾಡ್ತಿರ್ತೇವೆ ಸ್ಟೂಡೆಂಟ್ಸ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಪಾರ್ಟ್ ಸಿ. ಪಾರ್ಟ್ ಸಿ ಅಲ್ಲಿ ಕೂಡ ನಿಮಗೆ 5 ಕ್ವಶನ್ಸ್ ಅಟೆಂಡ್ ಮಾಡೋದಿರುತ್ತೆ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿರೋಂಥದ್ದು ಕ್ವಶನ್ ನಂಬರ್ ದೀಸ್ ಮೆನಿ ಕ್ವಶನ್ಸ್. ಯಾವೆಲ್ಲ ಕ್ವಶನ್ಸ್ ನಾನು ಸೆಲೆಕ್ಟ್ ಮಾಡಿದ್ದೇನೆ, ಕ್ವಶನ್ ನಂಬರ್ 29, 30, 33 ತನಕ ಎಲ್ಲ ಕ್ವಶನ್ಸ್ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಆ್ಯಂಡ್ 36 2 ಕ್ವಶನ್ ಇಲ್ಲಿಂದ ಸ್ಕಿಪ್ ಮಾಡ್ಬೋದು. ಯು ಕ್ಯಾನ್ ಸ್ಕಿಪ್ ದೀಸ್ ಮೆನಿ ಕ್ವಶನ್ಸ್. ಇಲ್ಲಿ 5 ಕ್ವಶನ್ಸಲ್ಲಿ ಯು ಶುಡ್ ಪ್ರಿಪೇರ್ ಫಾರ್ 6 ಚಾಪ್ಟರ್ಸ್. ಓಕೆ, ಕಂಪಲ್ಸರಿ 6 ಚಾಪ್ಟರ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಆ್ಯಂಡ್ ಟು ಮಾಸ್ಟರ್ ದೀಸ್ ಮೆನಿ ಕ್ವಶನ್ಸ್ ಹಾರ್ಡ್ಲಿ ನೀವು 5 to 6 ಅವರ್ಸಲ್ಲಿ ನೀವು ಈ ಎಲ್ಲ ಕ್ವಶನ್ಸನ್ನು ನೀವು ಈಸಿಲಿ ಕವರ್ ಮಾಡ್ಕೋಬೋದು. ಈ ಚಾಪ್ಟರ್ಸ್ ವಿತ್ ದೀಸ್ ಮೆನಿ ಕ್ವಶನ್ಸ್ ಯು ಕ್ಯಾನ್ ಈಸಿಲಿ ಕವರ್. ಓಕೆ, ಸೊ ಎಲ್ಲ ಕ್ವಶನ್ಸ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಈಗ ಕೊಡ್ತಿರ್ತೇನೆ ನೋಡಿ, ಅದಕ್ಕೆ ನೋಟ್ ಡೌನ್ ಮಾಡ್ಕೋತಾ ಹೋಗಿ. ಲೈಕ್ ಇದು ನೋಡಿ, ಚಾಪ್ಟರ್ ನಂಬರ್ 3 ಹ್ಯೂಮನ್ ರಿಪ್ರೊಡಕ್ಷನ್ ಕೇಳಿದರೆ. ಚಾಪ್ಟರ್ ನಂಬರ್ 30 ಕ್ವಶನ್ ನಂಬರ್ 29 ಹ್ಯೂಮನ್ ರಿಪ್ರೊಡಕ್ಷನ್ ಕೇಳಿದ್ದಾರೆ. ಕ್ವಶನ್ ನಂಬರ್ 30 ರಿಪ್ರೊಡಕ್ಟಿವ್ ಹೆಲ್ತಿಂದ ಕೇಳಿದ್ದಾರೆ. ಆ್ಯಂಡ್ 31 ಮಾಲಿಕ್ಯುಲರ್ ಬೇಸಿಸ್ ಮೇಲೆ ಕೇಳಿದ್ದಾರೆ. 32 ನಿಮ್ಮದು ಎವಲ್ಯೂಷನ್ ಚಾಪ್ಟರಿಂದ ಕೇಳಿದ್ದಾರೆ. 33 ನಿಮ್ಮದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಮೇಲೆ ಕೇಳಿದ್ದಾರೆ. 36 ನಿಮ್ಮದು ಎಕೋಸಿಸ್ಟಮ್ ಚಾಪ್ಟರಿಂದ ಕೇಳಿದ್ದಾರೆ. ಸೊ ಈ ಕ್ವಶನ್ಸನ್ನು ನಾನು ಇಷ್ಟೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಈಗ ಕೊಡ್ತಿರ್ತೇನೆ ನೋಡಿ, ಪ್ಲೀಸ್ ನೋಟ್ ಡೌನ್ ಮಾಡ್ಕೊತಾ ಹೋಗಿ. ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ಚಾಪ್ಟರ್ ನಂಬರ್ 14 ಸ್ಟಾರ್ಟ್ ಮಾಡೋಣ ಇವಾಗ. ಲೆಟ್ಸ್ ಗೋ ಟು ದ ರಿವರ್ಸ್ ಆರ್ಡರ್. ಓಕೆ, ಲೆಟ್ಸ್ ಗೋ ಟು ದ ರಿವರ್ಸ್ ಆರ್ಡರ್. ಲೆಟ್ಸ್ ಸ್ಟಾರ್ಟ್ ವಿತ್ ಚಾಪ್ಟರ್ 14 ಆ್ಯಂಡ್ ಕ್ವಶನ್ ನಂಬರ್ 36. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೋಡಿ, ಕ್ವಶನ್ ನಂಬರ್ ಇದರಲ್ಲಿ ನಿಮಗೆ ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ, ಸಿಸ್ಟಮೆಟಿಕ್ ರಿಪ್ರೆಸೆಂಟ್ ಪಾಸ್ಪರಸ್ ಸೈಕ್ಲಿಂಗ್ ಇನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ಇದು ಈ ಕ್ವಶನ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ನಿಮಗೆ ಯಾವೆಲ್ಲ ಕ್ವಶನ್ಸ್ ಕೇಳ್ಬೋದು. ಇದು ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಫಸ್ಟ್ ಇದಕ್ಕೆ ನೀವು ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಅವು ಇಂಪಾರ್ಟೆಂಟ್ ಇದ್ದಾವೆ. ಆಫ್ಟರ್ ದೀಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್, ಅದಕ್ಕೆ ಗಮನದಲ್ಲಿಡಿ. ಫಸ್ಟ್ ಇದರಲ್ಲಿ ಏನೆಲ್ಲ ಕ್ವಶನ್ ಮತ್ತೆ ನೆಕ್ಸ್ಟ್ ಏನು ಬರ್ಬೋದು, ನೆಕ್ಸ್ಟ್ ಏನು ಕ್ವಶನ್ ಕೇಳ್ಬೋದು ಇಲ್ಲಿ, ವಾಟ್ ಆರ್ ಬಯೋಜಿಯೋಕೆಮಿಕಲ್
cycles. Okay, water biogeochemical cycles. Mention two types by giving example. Mention two types by example. Two types by giving example for each ಅಂತ ಈ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಾಗುತ್ತೆ ಇಲ್ಲಿ, what is ecological sexation? Okay, sexation. What is ecological sexation? It is illegal sexation. How hadark sexation is different from Dirac sexation? How hadark sexation is different. How hadark sexation is different from Dirac sexation. Okay, ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಕ್ವಶನ್ ಕೇಳಬಹುದು, ಥರ್ಡ್ ಕ್ವಶನ್ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಪ್ರೈಮರಿ ಸೆಕ್ಸೇಷನ್ ಆನ್ ಬೇರ್ ರೂಟ್. ಓಕೆ, ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಪ್ರೈಮರಿ ಸೆಕ್ಸೇಷನ್. ಇದು ನೋಡಿ, ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಪ್ರೈಮರಿ ಸೆಕ್ಸೇಷನ್ ಏನೆಲ್ಲ ಕ್ವಶನ್ಸ್ ಇದಾವಲ್ಲ ಅದರಲ್ಲಿ ಇಲ್ಲಿ ಎರಡು ಒಳಗೆ ಕೇಳ್ಬೋದು. ಒಂದು ಎದ್ರ ಮೇಲೆ ಕೇಳ್ಬೋದು, ಆನ್ ಬೇರ್ ರಾಕ್ಸ್ ಅಂತ ಒಂದು ಕ್ವಶನ್ ಕೇಳ್ಬೋದು, ಆರ್ ಇನ್ನೊಂದು ಎದ್ರ ಮೇಲೆ ಕೇಳ್ಬೋದಪ್ಪ ಅಂದರೆ ಸೆಕೆಂಡ್ ದೇ ಮೇ ಆಸ್ಕ್ ಆನ್ ಇನ್ ವಾಟರ್. ಓಕೆ, ಸೆಕೆಂಡ್ ಎದ್ರ ಮೇಲೆ ಕೇಳ್ಬೋದು ಆರ್ ವಾಟರ್ಗೆ ಇನ್ನೊಂದು ಏನಂತೇವೆ ನಾವು, ಹೆಡಾರ್ಚ್ ಸೆಕ್ಸೇಷನ್. ಇದಕ್ಕೆ ನಾವು ಏನಂತೇವೆ, ಹೆಡಾರ್ಚ್ ಸೆಕ್ಸೇಷನ್ ಮೇಲೆ ಕೇಳ್ಬೋದು ಕ್ವಶನ್. ಓಕೆ, ಇದ್ರ ಮೇಲೆ ಕೇಳ್ಬೋದು, ಹೆಡಾರ್ಚ್ ಸೆಕ್ಸೇಷನ್ ಮೇಲೆ ಕ್ವಶನ್ ನೆಕ್ಸ್ಟ್ ಕೇಳ್ಬೋದು. ಇದು ಕ್ವಶನ್ ಇನ್ನೊಂದು. ಓಕೆ, ನೆಕ್ಸ್ಟ್ ಏನು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಫೋರ್ತ್ ಕ್ವಶನ್. ಇದರಲ್ಲಿ ಎನಿ ಒನ್ ಕೇಳ್ಬೋದು. ಓಕೆ, ನಾಟ್ ಟು ಎನಿ ಒನ್. ಎಲ್ಲದಲ್ಲಿ ಈ ರೀತಿ ಒನ್ ಹಾಕ್ತಿದ್ರೆ ಎನಿ ಒನ್ ಕೇಳ್ತಾರೆ. ಮೆನ್ಷನ್ ಎನಿ 3 ಇಕೋಲಾಜಿಕಲ್ ಸರ್ವಿಸಸ್ ಟು ಹ್ಯೂಮನ್ಸ್. ಎನಿ 3 ecosystem service to human. Ecological service to humans. Okay, next with reference to or you can take here. Now next very important questions. See here, this is next very important fifth question. What is pyramid of energy? Very important. What is, ಇಲ್ಲಿ ನೋಡಿ, ಪಿರಾಮಿಡ್ ಮೇಲೆ ಕೆಲವೊಂದು ಕ್ವಶನ್ಸ್ ಇದ್ದಾವೆ. ಫಸ್ಟ್, ವಾಟ್ ಈಸ್ ಪಿರಾಮಿಡ್ ಆಫ್, ಫಸ್ಟ್ ಗಿವ್ ಜಿಯೋಲಜಿಕಲ್ ರಿಪ್ರೆಸೆಂಟೇಷನ್. ವಾಟ್ ಈಸ್ ಪಿರಾಮಿಡ್ ಆಫ್, ಇಲ್ಲಿ ನಾನು ಬರೀತೇನೆ ನೋಡಿ. ಫಸ್ಟ್, ವಾಟ್ ಈಸ್ ಪಿರಾಮಿಡ್ ಆಫ್ ಎದುರ್ದು ಇಂಪಾರ್ಟೆಂಟ್ ಇದೆ. ಫಸ್ಟ್, ಎನರ್ಜಿ ಇಂಪಾರ್ಟೆಂಟ್ ಇದೆ. ಫಸ್ಟ್, ಪಿರಾಮಿಡ್ ಆಫ್ ಎನರ್ಜಿ. ಸೆಕೆಂಡ್, ಪಿರಾಮಿಡ್ ಆಫ್ ನಂಬರ್. ನೆಕ್ಸ್ಟ್, ಥರ್ಡ್, ಪಿರಾಮಿಡ್ ಆಫ್ ಬಯೋಮಾಸ್. ಇವು 3 ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ಪಿರಾಮಿಡ್ಸಲ್ಲಿ ಇದು ಗಮನದಲ್ಲಿಡಿ, ಯಾರು ಇದಕ್ಕೆ ಸ್ಕಿಪ್ ಮಾಡೋಂಗಿಲ್ಲ, ತುಂಬ ಇಂಪಾರ್ಟೆಂಟು. ಇದ್ರ ಜೊತೆ ನಿಮಗೆ ಏನು ಕೇಳ್ತಿರ್ತಾರೆ, ಗಿವ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಪಿರಾಮಿಡ್ ಆಫ್ ಎನರ್ಜಿ ಇನ್ ಇಕೋಸಿಸ್ಟಮ್ ವಿತ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಎಲ್ಲದಕ್ಕೆ ಗ್ರಾಫಿಕಲಿ ನೀವು ರಿಪ್ರೆಸೆಂಟ್ ಮಾಡಬೇಕು, ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಓಕೆ, ನೆಕ್ಸ್ಟು, ವಾಟ್ ಈಸ್ ಇಕೋಲಾಜಿಕಲ್ ಸೆಕ್ಸೇಷನ್ ಹೇಳಿದೇನಲ್ಲ, ಕ್ವಶನ್ ಇದೆಯಲ್ಲ. ವಾಟ್ ಈಸ್ ಎಕೋಲಾಜಿಕಲ್ ಸೆಕ್ಸೇಷನ್? ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಕ್ಸೇಷನ್. ಅದು ಕೂಡ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಕ್ಸೇಷನ್ನು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್ ಬರ್ಕೊಡ್ಬಿಡಿ, ವಾಟ್ ಆರ್ ಎಕೋಲಾಜಿಕಲ್ ಪಿರಾಮಿಡ್ಸ್. ಓಕೆ, ವಾಟ್ ಆರ್ ಎಕೋಲಾಜಿಕಲ್ ಪಿರಾಮಿಡ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಮೆನ್ಷನ್ ಇಟ್ ಟೈಪ್ಸ್. ಓಕೆ, ಇದೆ ನೋಡಿ, ವಾಟ್ ಆರ್ ಎಕೋಲಾಜಿಕಲ್ ಪಿರಾಮಿಡ್ಸ್. ಫಸ್ಟ್ ಇದ್ರ ಟೈಪ್ ಏನಿದ್ದಾವೆ, ಇವು 3 ಇದ್ರ ಟೈಪ್ ಇದ್ದಾವೆ. ಓಕೆ, ಮೆನ್ಷನ್ ಇಟ್ಸ್ ಟೈಪ್. ಈ ಕ್ವಶನ್ ಕೂಡ ಬಂದಿದೆ ನೋಡಿ, ಮೆನ್ಷನ್ ಇಟ್ಸ್ ಟೈಪ್. ಓಕೆ, ಮೆನ್ಷನ್ ಇಟ್ಸ್ ಟೈಪ್. ನೆಕ್ಸ್ಟ್, describe 3 factors which affect on decomposition. 3 factors affect on decomposition. 3 factors affect on decomposition. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇಷ್ಟು ಕ್ಲಿಯರ್ ಆಯ್ತು. ದಿಸ್ ಮೆನಿ ಕ್ವಶನ್ಸ್ ವಿಲ್ ಬಿ ಫಾರ್ ಚಾಪ್ಟರ್ ನಂಬರ್ 14. Now let's come to the chapter number 8, that is human health and diseases. Okay, human health and diseases. ಸೊ ನೋಡಿ, ಚಾಪ್ಟರ್ ನಂಬರ್ 8 ಅಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಹೇಳ್ತಿದೆ ನೋಡಿ. ಪ್ಲೀಸ್ ನೋಟ್ ಡೌನ್ ಮಾಡ್ಕೊಂಬಿಡಿ. ಫಸ್ಟ್, ಲಾಸ್ಟ್ ಇಯರ್ ಕೇಳುವಂಥದ್ದು ಫ್ರೆಶ್ ಕ್ವಶನ್ ಏನಿದೆ ನೋಡಿ. ಫ್ರೆಶ್ ಕ್ವಶನ್, ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ
lymphoid organs. Difference between primary and secondary lymphoid organs. Okay, first question important ಇದು ಆಗತ್ತೆ ನೋಡಿ. ನೆಕ್ಸ್ಟ್ ಇನ್ನೊಂದು ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ಸೆಕೆಂಡ್ ಡಿಫ್ರೆನ್ಸ್ ಬಿಟ್ವೀನ್ ಬೆಂಜಿನ್ ಅಂಡ್ ಮೆಲಾಗೆಂಟ್ ಟ್ಯೂಮರ್. ಡಿಫ್ರೆನ್ಸ್ ಬಿಟ್ವೀನ್ benzene and malignant tumor. Benzene and malignant tumor. Next difference between active and passive immunity. Difference between active and passive immunity. Passive immunity. Okay, next ಇಷ್ಟು ಡಿಫ್ರೆನ್ಸ್ ಫಸ್ಟ್ ರಿಮೆಂಬರ್ ಮಾಡ್ಕೊಂಬಿಡಿ. and the next very important question, 4 barriers of innate immunity. 4 barriers of innate immunity. 4 barriers of innate immunity with an example for each. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಡಿಫೈನ್ ಇಮ್ಯುನಿಟಿ ಮೀನ್. ನೆಕ್ಸ್ಟ್ 3 ಮಾರ್ಕ್ಸ್ಗಾಗಿ ನೆಕ್ಸ್ಟ್ 3 ಮಾರ್ಕ್ಸ್ ಅಲ್ಲಿ ನೋಡಿ ಏನು ಕ್ವಶನ್ ಕೇಳ್ಬೋದು. ವೆರಿ ಇಂಪಾರ್ಟೆಂಟು ಏನು ಕ್ವಶನ್ ಅಪ್ಪ ಅಂದರೆ ನೇಮ್ ದ ಡಿಸೀಸಸ್ ಕಾಸ್ ಬೈ ಸಮ್. ನಿಮಗೆ ಕೆಲವೊಂದು ಆರ್ಗ್ಯಾನಿಸಮ್ ಕೊಡ್ತಾರೆ. ಡಿಸೀಸಸ್ ನಿಮಗೆ ಯಾವೆಲ್ಲ ಆರ್ಗ್ಯಾನಿಸಮ್ಸ್ ಏನೆಲ್ಲ ಡಿಸೀಸಸ್ ಫೈಂಡ್ ಮಾಡ್ತವೆ. ಯು ಶುಡ್ ಫೈಂಡ್ ಡಿಸೀಸಸ್ ಆಫ್ ದಟ್ ಆರ್ಗ್ಯಾನಿಸಮ್ಸ್. ಓಕೆ, ಇದು ನಿಮಗೆ ಯಾವುದೇ ಡಿಸೀಸಸ್ ಕೇಳ್ಬೋದು. ಯು ಶುಡ್ ಫೈಂಡ್ ದ ಡಿಸೀಸಸ್, ಯಾವೆಲ್ಲ ಡಿಸೀಸಸ್ ಆಫ್ ಆರ್ಗ್ಯಾನಿಸಮ್ ಕಾಸ್ ಮಾಡ್ತವೆ ಅಂತ. ಓಕೆ, ಲೈಕ್ ನಿಮಗೆ ರಿನೋ ವೈರಸ್ ಯಾವ ಡಿಸೀಸ್ ಫೈಂಡ್ ಮಾಡುತ್ತೆ, ಆ ಟೈಪ್ ಕ್ವಶನ್ಸ್ ನಿಮಗೆ ಕೇಳ್ಬೋದು. ಆಸ್ಕ್ಯಾರಿಸ್ SP ಯಾವ ಒಂದು ಡಿಸೀಸ್ ಕಾಸ್ ಮಾಡುತ್ತೆ, ಆ ಟೈಪ್ ಕ್ವಶನ್ಸ್ ನಿಮಗೆ ಬೇಸಿಕ್ ಮಲೇರಿಯಾ, ಪ್ಲಾಸ್ಮೋಡಿಯಂ, ವೈವಾಕ್ಸ್ ಯಾವ ಟೈಪ್ ಡಿಸೀಸ್ ಯಾವೆಲ್ಲ ಆರ್ಗ್ಯಾನಿಸಮ್ಸ್ ಇದ್ದಾವಕ್ಕೆ ಗಮನ ಕೊಡಿ. ನೆಕ್ಸ್ಟ್ ಕಾಮನ್ ಅಪ್ರೋಚಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಲಾಸ್ಟ್ ಇಯರ್ ಕೇಳಿದ್ದಾರೆ. ಕಾಮನ್ ಅಪ್ರೋಚಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ನೆಕ್ಸ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನೋಡಿ, ಸ್ವಲ್ಪ ಜಾಸ್ತಿ ಇರುತ್ತೆ 3 ಮಾರ್ಕ್ಸಲ್ಲಿ. ಓಕೆ, ಯು ಶುಡ್ ಅಡ್ರೆಸ್ ದಟ್. ವಾಟ್ ಆರ್ carcinogens? Okay, what are carcinogens? Mention 2 groups of carcinogens. Okay, 2 groups mention ಮಾಡಿದೆ ಹೇಳಿದರೆ ಆಫ್ carcinogens. Okay, next explain 3 preventions and control measures of drug. Very important. Explain any 3 preventions and control measures of drug and alcohol abuse. Okay, 3 prevention and control measures of drug and control measures of drugs. Okay, and alcohol. drugs and alcohol. Okay, ಇದು ಕ್ವಶನ್ ಇಂಪಾರ್ಟೆಂಟ್. ನೆಕ್ಸ್ಟ್ characteristics of cancer. Okay, any 3 characteristics of cancer. Characteristics of cancer. Okay, ಇಷ್ಟು ಮಾಡಿದರೆ ಇನಫ್ ಆಗುತ್ತೆ ನೋಡಿ. ಓಕೆ, ಆಲ್ಮೋಸ್ಟ್ ಆಲ್ ದ ಕ್ವಶನ್ಸ್ ಆರ್ ಕವರ್ಡ್ ಹಿಯರ್. ಓಕೆ, ವಾಟ್ ಈಸ್ ಬಯೋಫೈಟ್ ಟೆಸ್ಟು, ವಾಟ್ ಈಸ್ ಕಾಂಟ್ಯಾಕ್ಟ್ ಇನ್ಹಿಬಿಷನು, ಬೇಸಿಕ್ ಲಾಸ್ಟು. ಬಯೋಫೈಟ್ ಟೆಸ್ಟ್ ಮೇಲೆ ಒಂದು ಕೆಲವೊಂದು ಕ್ವಶನ್ಸ್ ಓದ್ಕೊಂಡ್ಬಿಡಿ. ಬಯೋಫೈಟ್ ಟೆಸ್ಟು ಆ್ಯಂಡ್ ನೆಕ್ಸ್ಟು ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಇಷ್ಟು ಕ್ವಶನ್ಸ್ ಮಾಡಿಬಿಟ್ಟಿದ್ದಾರೆ, ಇನಫ್ ಆಗುತ್ತೆ ಫಾರ್ ದಿಸ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಬರುತ್ತೆ ಚಾಪ್ಟರ್ ನಂಬರ್ 32, ದಟ್ ಈಸ್ ಎವಲ್ಯೂಷನ್. ಕ್ವಶನ್ ನಂಬರ್ 32 ಎವಲ್ಯೂಷನ್. ಕಡಿಮೆ ಕ್ವಶನ್ಸ್ ಇದ್ದಾವೆ ತಗೋರಿ. ಎವಲ್ಯೂಷನ್ ಮೇಲೆ ಜಾಸ್ತಿ ಕ್ವಶನ್ಸ್ ಇಲ್ಲ, ಕಡಿಮೆ ಕ್ವಶನ್ಸ್ ಇದ್ದಾವೆ. ಓಕೆ, ಚಾಪ್ಟರ್ 7 ಎವಲ್ಯೂಷನ್.
ಚಾಪ್ಟರ್ 7 ಎವಲ್ಯೂಷನ್. ಓಕೆ, ಎವಲ್ಯೂಷನ್ ನೋಡಿ. ಎವಲ್ಯೂಷನಲ್ಲಿ 3 ಮಾರ್ಕ್ಸ್ಗೆ ಫಸ್ಟು ನಿಮಗೆ ಏನೆಲ್ಲ ಕ್ವಶನ್ ಕೇಳ್ತಾರೆ ನೋಡಿ. 3 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ಫಸ್ಟು ಕ್ವಶನ್ 3 ಅಥವಾ 4 ಕ್ವಶನ್ಸ್ ಅಷ್ಟೇ ಇದ್ದಾವೆ. ಎಕ್ಸ್ಪ್ಲೇನ್ ಲ್ಯಾಂಡ್ ಮಾರ್ಕ್ ಥಿಯರಿ ಆಫ್ ಎವಲ್ಯೂಷನ್, ಲ್ಯಾಂಡ್ ಮಾರ್ಕ್ಸ್ ಥಿಯರಿ ಆಫ್ ಎವಲ್ಯೂಷನ್, ಈ ಕ್ವಶನ್ ಒಂದು ಕೇಳ್ತಾರೆ. ಲ್ಯಾಂಡ್ ಮಾರ್ಕ್ಸ್ ಥಿಯರಿ ಆಫ್ ಎವಲ್ಯೂಷನ್. ಸೆಕೆಂಡ್, ಸ್ಟೇಟ್ ಹಾರ್ಡಿ ವಿಂಜ್ಬರ್ಗ್ ಪ್ರಿನ್ಸಿಪಲ್, ಸ್ಟೇಟ್ ಹಾರ್ಡಿ ವಿನ್ಬರ್ಗ್ principle. Okay, Hardy Weinberg principle. Mention 2 factors that affect it. Mention 2 factors it affected. 2 factors. Okay, it affect. Next, difference between homologous and analogous organs. Difference between homo and analogous organ. Homo and analogous organ. Next ನಿಮಗೆ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ವಾಟ್ ಈಸ್ ದಟ್, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಓಕೆ, ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಓಕೆ, ಇಷ್ಟು ಕ್ವಶನ್ಸ್ ಮಾಡಿದರೆ ಎವಲ್ಯೂಷನ್ ವಿಲ್ ಬಿ ಇನಫ್. ಓಕೆ, ಇಷ್ಟು ಕ್ವಶನ್ಸ್ ವಿಲ್ ಬಿ ಇನಫ್ ಫಾರ್ ಎವಲ್ಯೂಷನ್. ನೆಕ್ಸ್ಟ್ ಚಾಪ್ಟರ್ ನಂಬರ್ 6. Okay, chapter number 6, that is question number 31. This is question number 36. This is 33. This is question number 33. Next, this is 31. The question which we discuss, this is question number 31. Next question which we are going to discuss, that is question number 32. That is 31. This is 32. This is 32. Now we are question which we are going to discuss 31. That is chapter 6, molecular basis of inheritance. Okay. ಓಕೆ, ಸಿ ಇನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಏನೆಲ್ಲ ಓದ್ಕೋಬೇಕಂತ ಹೇಳ್ತಿರ್ತೇನೆ ನೋಡಿ. ತುಂಬ ಫಿಕ್ಸ್ ಒಂದು ಕ್ವಶನ್ ಇದೆ ಇದರಲ್ಲಿ. ಫಿಕ್ಸ್ ಕ್ವಶನ್ ಇದೆ ಒಂದು. ಏನಪ್ಪ ದಟ್ ಕ್ವಶನ್? ವಾಟ್ ಈಸ್ ದಟ್ ಕ್ವಶನ್ ಅಪ್ಪ ಅಂದರೆ ಇಲ್ಲಿ ಸ್ಟೇಟ್ ಎನಿ 3 ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. 3 ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. genome project. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಮಾಡಲ್ ಕ್ವಶನ್ ಪೇಪರ್ ಏನು ಕೇಳ್ತಾರೆ ನೋಡಿ. ಲೆಟ್ ಮೀ ಚೆಕ್ ಇನ್ ಯುವರ್ ಮಾಡಲ್ ಕ್ವಶನ್ ಪೇಪರ್. ಸ್ಟೆಪ್ಸ್ ಇನ್ವಾಲ್ವ್ ಇನ್ DNA ಫಿಂಗರ್ ಪ್ರಿಂಟಿಂಗ್, ಅದು ಕೂಡ ಇಂಪಾರ್ಟೆಂಟ್ ಇದೆ. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ ಇಲ್ಲಿ ಲಿಸ್ಟ್ 3 ಕ್ರೈಟೀರಿಯಾ ದಟ್ ಮಾಲಿಕ್ಯೂಲ್ ಆಕ್ಟ್ಸ್ as ಜೆನೆಟಿಕ್ ಮಟೀರಿಯಲ್. ಲಿಸ್ಟ್ 3 criteria that molecule acts as genetic material. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನೆಕ್ಸ್ಟ್ DNA is better genetic material than RNA. Okay, justify your answer. DNA is better genetic material than RNA. Justify your answer. ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ. RNA polymers in eukaryotes show division of labor substitution. Okay, justify questions ಏನಿದೆ ನೋಡಿ. RNA polymerase in eukaryotes shows division of labor substituent. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆಫ್ ಲೇಬರ್ ಸಬ್ಸ್ಟೆಂಟ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಲಿಸ್ಟ್ ಎನಿ 3 ಇಂಪಾರ್ಟೆಂಟ್ ಗೋಲ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಮೋಸ್ಟ್ ಇಂಪಾರ್ಟೆಂಟ್ 3 important goals of human genome project. Okay, human genome project. Okay, so ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗ್ತವೆ ಈ ಚಾಪ್ಟರ್ ಇಂದ. ಓಕೆ, ಸೊ ಇಷ್ಟೆಲ್ಲ ಕ್ವಶನ್ಸ್ ನೀವು ಪ್ರಿಪೇರ್ ಆಗಿದ್ದಾರೆ, that will be more than enough from this chapter. Now comes to the next chapter.
That is chapter number 4. Okay, that is question number 30. Question number 30, chapter number 4. Chapter number 4, question number 30. Chapter number 4. Chapter number 4. Reproductive health. ಇಲ್ಲಿ 3 ಮಾರ್ಕ್ಸ್ ಅಲ್ಲಿ ನೋಡಿದಾಗ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್. Write 3 simple principle to prevent sexually transmitted diseases. Write 3 simple principles to prevent sexually transmitted diseases. Sexually transmitted diseases. Sexually transmitted diseases. Okay, sexually transmitted diseases. Next, strategies to promote reproductive health. What is that? That is strategy to promote reproductive health. Reproductive health. Strategy to promote reproductive health. Next. Next, write a note on steps involving creation of test tube baby. Note on step involved in creation of test tube baby. Creation of test tube baby. Test tube baby. Okay. Next, explain the following technologies. Explain the following technologies. Following technologies. Explain the following technologies. First, IVFET. Second, GIFT. Third, ICSI. Fourth, okay, enough. 3 questions. Okay. So, what are IUDs? What are IUDs? You two example. You two examples. You two examples. Okay. So, each question important agate even chapter inta. Okay, from chapter number 4. Next comes chapter number last chapter, that is chapter number 3. ಅಲ್ಲಿ ಕೂಡ ಜಾಸ್ತಿ ಕ್ವಶನ್ಸ್ ಇಲ್ಲ. ಚಾಪ್ಟರ್ ನಂಬರ್ 3 ಅಲ್ಲಿ ಕ್ವಶನ್ ನಂಬರ್ 30. ಚಾಪ್ಟರ್ ನಂಬರ್ 3. ಓಕೆ, ಹ್ಯೂಮನ್ ರೀಪ್ರೊಡಕ್ಷನ್. ಅಲ್ಲಿ ಕೂಡ ಜಾಸ್ತಿ ಕ್ವಶನ್ಸ್ ಇಲ್ಲ ನೋಡಿ. ಹ್ಯೂಮನ್ ರೀಪ್ರೊಡಕ್ಷನ್ಸ್ ಅಲ್ಲಿ ಕಡಿಮೆ ಕ್ವಶನ್ಸ್ ಇದ್ದಾವೆ 3 ಮಾರ್ಕ್ಸ್ಗಾಗಿ. ಏನು ಕ್ವಶನ್ಸ್ ಅಪ್ಪ ಅಂದರೆ ಇಲ್ಲಿ ಒಂದು 3 ಮಾರ್ಕ್ಸ್ಗಾಗಿ ನೋಡಿ ನಿಮಗೆ ದಟ್ ಈಸ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಮ್ಯಾಮರರಿ ಗ್ಲ್ಯಾಂಡ್ ಅಂತ ಕೇಳ್ತಾರೆ. ಹ್ಯೂಮನ್ ಮ್ಯಾಮರರಿ ಗ್ಲ್ಯಾಂಡ್ ಅಂತ ಒಂದು ಕ್ವಶನ್ ಕೇಳ್ತಾರೆ. ನಿಮ್ಮದು ಮಾಡಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸಲ್ಲಿ ಯಾವ ಟೈಪ್ ಕ್ವಶನ್ ಬಂದಿದೆ ಅಂದರೆ ರೈಟ್ ಅ ನೋಟ್ ವಾಟ್ ಈಸ್ ಪ್ಲಾನ್ಸೆಟಾ, ರೈಟ್ ಹಾರ್ಮೋನ್ ಸಿಕ್ರಿಟೆಡ್ ಬೈ ಇಟ್. ಓಕೆ, ಮತ್ತು ಯಾವ ಟೈಪ್ ಕ್ವಶನ್ಸ್ ಕೇಳ್ಬೋದು ಇಲ್ಲಿ? ಸೆಕೆಂಡ್ ಟೈಪ್ ಕ್ವಶನು ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಅಂತ ಕ್ವಶನ್ ಕೇಳ್ಬೋದು ಇಲ್ಲಿ. ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ, ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಅಂತ ಕ್ವಶನ್ ಕೇಳ್ಬೋದು. ಆ್ಯಂಡ್ ದ ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ತುಂಬ ಇಂಪಾರ್ಟೆಂಟ್, ಅದು ಆಲ್ರೆಡಿ ರಿಪೀಟೆಡ್ ಇದೆ ನೋಡಿ ಕ್ವಶನ್, ಮಾಡಲ್ ಕ್ವಶನ್ ಪೇಪರ್. ಓಕೆ, ಸೊ ಮಾಡಲ್ ಕ್ವಶನ್ ಪೇಪರ್ ಯಾವ ಕ್ವಶನ್ ಇದೆ ದಟ್ ಈಸ್ ಆಲ್ರೆಡಿ ರಿಪೀಟೆಡ್ ಕ್ವಶನ್. ದಟ್ ಈಸ್ ಅವರ್ ಥರ್ಡ್ ಕ್ವಶನ್. ನೆಕ್ಸ್ಟ್ ಏನು ಕ್ವಶನ್ ಕೇಳ್ಬೋದು ಇಲ್ಲಿ? ನೆಕ್ಸ್ಟ್, ಮೆನ್ಷನ್ ದ ಎಸೆಸರಿ ಡಕ್ಸ್ ಆಫ್ ಮೇಲ್ ರೀಪ್ರೊಡ್ಯೂಸ್ ಸಿಸ್ಟಮ್. ಮೆನ್ಷನ್ ಎಸೆಸರಿ ಡಕ್ಸ್ ಆಫ್ ಮೇಲ್ ರೀಪ್ರೊಡ್ಯೂಸ್ ಸಿಸ್ಟಮ್ ಆಫ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಮೆನ್ಷನ್ 3 events that occurs in ovary and uterus during follicular phase of menstrual cycle. Events of ovary and uterus. Events of ovary and uterus during follicular phase. Okay, what is tryptobast? Mention it to function. What is
Trophoblast. Okay, not report. Trophoblast. Mention two functions. Mention two functions. ಇಷ್ಟು ಕ್ವಶನ್ಸ್ ಮಾಡಿದರೆ ಇನಫ್. ಓಕೆ, ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮೆನ್ಷನ್ ಹಾರ್ಮೋನ್ ಸಿಕ್ರಿಟೆಡ್ ಬೈ ಲಿಜಿಡ್ ಸೆಲ್ ಆ್ಯಂಡ್ ಕಾಪಸ್ ಲ್ಯೂಟಿಯಮ್. ಹಾರ್ಮೋನ್ ಸಿಕ್ರಿಟೆಡ್ ಬೈ ledged cells and corpus luteum Okay, these are the important questions for 3 marks. Okay, these questions ನೀವು ಮಾಡಿದರೆ 3 marks ಕೂಡ ಈಸಿಲಿ ಕವರ್ ಮಾಡ್ತೀರಾ. ಪಾರ್ಟ್ ಸಿ ಅಲ್ಲಿ ಈಸಿಲಿ ನೀವು 15 ಮಾರ್ಕ್ಸ್ ಸ್ಕೋರ್ ಮಾಡಿಬಿಡ್ತೀರಾ. ಇಲ್ಲಿ 15 ಮಾರ್ಕ್ಸ್, ಇಲ್ಲಿ 25 ಮಾರ್ಕ್ಸ್ ಪ್ಲಸ್ MCQs 20 ಮಾರ್ಕ್ಸ್ ನೋಡಿದಾಗ ಎಷ್ಟು 45 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ತಿರ್ತೀರ. ರಿಮೈನಿಂಗ್ 25 ಮಾರ್ಕ್ಸ್ ಈಸ್ ಯುವರ್ ಪಾರ್ಟ್ ಡಿ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. ಓಕೆ ಸ್ಟೂಡೆಂಟ್ಸ್, ಸೊ ಇವಾಗ ನಾವು ಪಾರ್ಟ್ ಡಿ ಅನ್ನು ಡಿಸ್ಕಸ್ ಮಾಡ್ತಿರ್ತೇವೆ. ಪಾರ್ಟ್ ಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ ದಿಸ್ ಈಸ್ ಎ 5 ಮಾರ್ಕ್ಸ್ ಸೆಕ್ಷನ್. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಈ ವರ್ಷ ನಿಮಗೆ ಇಲ್ಲಿ ಅಟೆಂಡ್ ಮಾಡುತ್ತಿರೋದು ಎಷ್ಟು ಕ್ವಶನ್, 5 ಕ್ವಶನ್ಸ್ ಅಟೆಂಡ್ ಮಾಡುತ್ತಿರುತ್ತೆ. ಅಂದರೆ ಇಲ್ಲಿ ಟೋಟಲ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 25 ಮಾರ್ಕ್ಸ್ ಬರುತ್ತಿರುತ್ತೆ. ಸೊ ಇಲ್ಲಿ ನೋಡಿ 5 ಮಾರ್ಕ್ಸಲ್ಲಿ ಸಾಕಷ್ಟು ಹಾರ್ಡ್ ವರ್ಕ್ ನೀವು ಮಾಡಬೇಕಾಗತ್ತೆ. ಇಲ್ಲಿ ಇಫ್ ನಿಮ್ಗೆ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಇರೋಂಗಿಲ್ಲ, ಯಾರು ಹಾರ್ಡ್ ವರ್ಕ್ ಇಸ್ ರಿಕ್ವೈರ್ಡ್. ಬಟ್ ಇಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಅಂದರೆ ಇಲ್ಲಿ ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ಸಿಗುತ್ತಿರ್ತವೆ. ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸಲ್ಲಿ ಈಸಿಲಿ ಸ್ಕೋರಿಂಗ್ ಇರುತ್ತೆ, ಜಸ್ಟ್ ಕ್ವಶನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇಯರ್ ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ಓಕೆ, ಮಿನಿಮಮ್ ಇಲ್ಲಿ ನಿಮಗೆ 5 ಕ್ವಶನ್ ಅಟೆಂಡ್ ಮಾಡೋದಿರುತ್ತೆ. ನಾನು ನಿಮಗೆ ಇವತ್ತು 7 ಚಾಪ್ಟರ್ಸ್ ಹೇಳ್ಕೊಡ್ತೇನೆ. ಅದರಲ್ಲಿ ನೀವು ಎನಿ 5 ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಎಲ್ಲ 7 ಚಾಪ್ಟರ್ಸ್ ಓದಲೇಬೇಕಾಗತ್ತೆ. ಇಲ್ಲಿ ಕೂಡ ನಿಮಗೆ 2 ಸಬ್ ಪಾರ್ಟ್ ಇರುತ್ತೆ, ಒಂದು ಸಬ್ ಪಾರ್ಟ್ 4, ಒಂದು ಸಬ್ ಪಾರ್ಟ್ 5 ಸಬ್ ಪಾರ್ಟ್ 6 ಅಂತ ಇರುತ್ತೆ. ಅವ್ರ ಮೇನ್ ಕ್ವಶನ್ ನಂಬರ್ 5, ಮೇನ್ ಕ್ವಶನ್ ನಂಬರ್ 6 ಅಂತ ಇರುತ್ತೆ. ಸೊ ಅದರಲ್ಲಿ ಈಸಿ ಆಗಿರುವಂಥದ್ದು ಸೆಕೆಂಡ್ ಚಾಪ್ಟರ್, ಇದು ಒಂದು ಕ್ವಶನ್ ನಂಬರ್ 37 ಸೆಕೆಂಡಿಂದ ಕೇಳ್ತಾರೆ. ಆ್ಯಂಡ್ ಕ್ವಶನ್ ನಂಬರ್ 39 ದಟ್ ಈಸ್ 9th ಇಂದ ಕೇಳ್ತಾರೆ, ಸ್ಟ್ರಾಟಜಿ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್. ಅದೇ ರೀತಿ ಚಾಪ್ಟರ್ ನಂಬರ್ 10 ಇಂದ ಕ್ವಶನ್ ನಂಬರ್ 40 ಕೇಳ್ತಾರೆ, ಮೈಕ್ರೋಸ್ ಇನ್ ಹ್ಯೂಮನ್ ವೆಲ್ಫೇರ್. ಆ್ಯಂಡ್ ಚಾಪ್ಟರ್ ನಂಬರ್ 11 ಇಂದ ಬಯೋಟೆಕ್ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೆಸಸ್. ಇಷ್ಟು ಮಾಡಿದರೆ ಇನಫ್ ಆಗುತ್ತೆ. ಇದರಿಂದ ಈಸಿಲಿ ನೀವು ಎನಿ 3 ಅಟೆಂಡ್ ಮಾಡೇ ಬಂದುಬಿಡ್ತೀರಾ. ಸೊ 4 ಚಾಪ್ಟರ್ಸ್ ಆರ್ ಕಂಪಲ್ಸರಿ, 4 ಚಾಪ್ಟರ್ಸ್ ನೀವು ಮಾಡಲೇಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ ಈ ಒಂದು ಸೆಕ್ಷನ್ಗೆ ಪಾರ್ಟ್ ಡಿ ನಿಮಗೆ ಎಷ್ಟು ಅವರ್ಸ್ ಕೊಡಬೇಕಂದ್ರೆ ಮಿನಿಮಮ್ 13 to 15 ಅವರ್ಸ್ 13 to 15 ಅವರ್ಸ್ ಬೇಕಾಗುತ್ತೆ ಟು ಕಂಪ್ಲೀಟ್ ಪಾರ್ಟ್ ಡಿ ಸೆಕ್ಷನ್. ದಟ್ ಈಸ್ 7 ಚಾಪ್ಟರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಯು ರಿಕ್ವೈರ್ 13 to 15 ಅವರ್ಸ್. ಸೊ ಇವೆಲ್ಲ ಕ್ವಶನ್ ನಾನು ಪ್ರೊವೈಡ್ ಮಾಡ್ತಿರ್ತೇನೆ ವಿಡಿಯೋಲಿ. ಆ್ಯಂಡ್ ನೆಕ್ಸ್ಟ್ ಸಬ್ ಕ್ವಶನ್ ನಂಬರ್ 6 ಅಲ್ಲಿ ನೋಡಿದಾಗ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 43 ಮಾಡಿ, ಕ್ವಶನ್ ನಂಬರ್ 45, ಕ್ವಶನ್ ನಂಬರ್ 46 ಎಲ್ಲೂ ರಿಮೈನಿಂಗ್ ಕ್ವಶನ್ಸ್ ಬೇಕಾಗಿಲ್ಲ. ಎನಿ 3 ಕ್ವಶನ್ಸ್ ಮಾಡಿದರೆ ತುಂಬ ಇದರಲ್ಲಿ ಎನಿ 2 ಅಟೆಂಡ್ ಮಾಡಿ ಬಂದೇ ಬರ್ತೀರಾ. ಬಟ್ ದೀಸ್ 3 ಕ್ವಶನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದು ಚಾಪ್ಟರ್ ನಂಬರ್ 3, ಒಂದು ಚಾಪ್ಟರ್ ನಂಬರ್ 5, ಒಂದು ಚಾಪ್ಟರ್ ನಂಬರ್ 8. ಓಕೆ, ಸೊ ಕ್ವಶನ್ಸ್ ಹೇಳ್ತಿರ್ತೇನೆ, ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ನೋಡಿ ಪಾಸ್ ಮಾಡ್ಬೇಕೋತ್ರ ಬರ್ಕೊಂಡ್ಬಿಡಿ. ದಿಸ್ ಇಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. ಸೊ ಐ ಥಿಂಕ್ ವಿಸಿಬಲ್ ಆಗ್ತಿದೆ ಸ್ಕ್ರೀನು. Yes, this is visible. Okay, this is the sexual reproduction in flowering plant. These 12 questions are important. Like ನಿಮಗೆ ಇಲ್ಲಿ outbreeding devices ಆಗಲಿ, ಡಬಲ್ ಫರ್ಟಿಲೈಸೇಷನ್ ಕವರ್ ಆಗಿದ್ದಾವೆ. ಎಲ್ಲ ಕ್ವಶನ್ಸ್ ನಾನು ಕವರ್ ಮಾಡಿದ್ದೇನೆ. ಇಲ್ಲಿ ಯಾವುದೇ ಕ್ವಶನ್ ಮಿಸ್ಡ್ ಇಲ್ಲ. If you do these many questions, then no need to do any other chapter question from this chapter, that is sexual reproduction in flowering plant. I covered all the questions. All the questions are covered from sexual reproduction in flowering plant. Next, coming to chapter number 11, that is biotech principle and processes. ಅಲ್ಲಿ ಕೂಡ ನಿಮಗೆ ಇಷ್ಟು ಕ್ವಶನ್ಸ್ ಮಾಡಿದರೆ ಇನಫ್ ಆಗುತ್ತೆ ನೋಡಿ. ಓಕೆ, ಇಫ್ ಯು ಡೂ ದೀಸ್ ಮೆನಿ ಕ್ವಶನ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ಇವಾಗ ನಾನು ಯಾವೆಲ್ಲ ಕ್ವಶನ್ ಡಿಸ್ಪ್ಲೇ ಮಾಡಿದೆ ವಿತ್ ರೆಸ್ಪೆಕ್ಟ್ ಟು 11 ಚಾಪ್ಟರ್. ಅದು 11 ಚಾಪ್ಟರ್ ಇದ್ದಿಲ್ಲ, ದಟ್ ಈಸ್ ಆ್ಯಕ್ಚುಯಲ್ ಕ್ವಶನ್ಸ್ ಆಫ್ ಚಾಪ್ಟರ್ ನಂಬರ್ 12. ಓಕೆ, ನೀವು ಇವಾಗ ರಿವೈಂಡ್ ಮಾಡಿ ನೋಡ್ಬೋದು, ನಾನು ಪಾಸ್ ಮಾಡಿದ್ದೆ ವಿಡಿಯೋ. ಸೊ ಫಾರ್ ಚಾಪ್ಟರ್ ನಂಬರ್ 11 ದೀಸ್ 6 ಕ್ವಶನ್ಸ್ ಆರ್ ಇಂಪಾರ್ಟೆಂಟ್. ದಟ್ ಈಸ್ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್, ಸ್ಟ್ರಕ್ಚರ್ ಆಫ್ PBR 322, steps involved in DNA technology, PCR. ಓಕೆ, ಏನಿದೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಏನಿದೆ ಅದ್ರದ್ದು ಅಪ್ಲಿಕೇಶನ್ ಏನಿದೆ ಅಂತ ಕೇಳ್ತಾರೆ 5 ಮಾರ್ಕ್ಸ್ಗೆ. ಡೈಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ಆಫ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ ನೋಟ್ ಆನ್ ಡೌನ್ ಸ್ಟ್ರೀಮಿಂಗ್, ಇಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಫ್ರಮ್ ಚಾಪ್ಟರ್ ನಂಬರ್ 11. ದಟ್ ನಾನು ಯಾವುದೋ ಕ್ವಶನ್ಸ್ ಇವಾಗ ಡಿಸ್ಪ್ಲೇ ಮಾಡಿದೆ, ದಟ್ ಈಸ್ ಆಫ್ ಚಾಪ್ಟರ್ 12. ಚಾಪ್ಟರ್ 12 ಕೇಳ್ತಾರೆ. ಚಾಪ್ಟರ್ 12, ದಿಸ್ ಇಸ್ ದ ಚಾಪ್ಟರ್ 12, ದಟ್ ಈಸ್ ಅಪ್ಲಿಕೇಶನ್, ಬಯೋಟೆಕ್ ಆ್ಯಂಡ್ ಅಪ್ಲಿಕೇಶನ್. ಅದು ಯೂಸ್ ಇಲ್ಲ, ಅದು ಇಲ್ಲಿ ಮಾಡಿ ಕೂಡ. ಅದಕ್ಕಾಗಿ ಫಾರ್ ಬಯೋಟೆಕ್ ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೆಸ್ ಈ ಕ್ವಶನ್ ಫಾಲೋ ಮಾಡಿ. ನೆಕ್ಸ್ಟ್ ಫಾರ್ ಚಾಪ್ಟರ್ ನಂಬರ್ 9, ದಟ್ ಈಸ್ ಸ್ಟ್ರಾಟಜಿ ಫಾರ್ ಎನ್ಹಾನ್ಸ್ಮೆಂಟ್. ಅಲ್ಲಿ ಇಷ್ಟು ಕ್ವಶನ್ಸ್ ನೀವು ಮಾಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಕ್ವಶನ್ಸ್ ಎಕ್ಸ್ಟೆಂಡ್ ಆಗಿದ್ದಾವೆ, ಬಟ್ ಮೆನಿ ಕ್ವಶನ್ಸ್ ಸೇಮ್ ಇದೆ ಇದರಲ್ಲಿ, ಸ್ವಲ್ಪ ಚೆಕ್ ಮಾಡಿ. ಬಟ್ ದೀಸ್ ಮೆನಿ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್. ನೆಕ್ಸ್ಟ್ ಚಾಪ್ಟರ್ ನಂಬರ್ 10 ಅಲ್ಲಿ ನೋಡಿದಾಗ ದಿಸ್ 10 ಕ್ವಶನ್ಸ್ ವಿಲ್ ಬಿ ಇನಫ್.
ಲೈಕ್ ಇದರಲ್ಲಿ ರೂಲ್ ಆಫ್ ಮೈಕ್ರೋಬ್ಸ್ ಇರುವಂಥ ಕ್ವಶನ್ ತುಂಬ ಇಂಪಾರ್ಟೆಂಟ್. ಲೈಕ್ ಕ್ವಶನ್ ನಂಬರ್ 7th 8th, ಕ್ವಶನ್ ನಂಬರ್ 4th 5th ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಕ್ವಶನ್ ನಂಬರ್, ಈಗ ಸಬ್ ಕ್ವಶನ್ ನಂಬರ್ ಮೇನ್ ಕ್ವಶನ್ ನಂಬರ್ 6ಅಲ್ಲಿ ಇಲ್ಲಿ ನಿಮಗೆ ಎನಿ 2 ಮಾಡೋದಿರುತ್ತೆ. ಈ ಸೆಕ್ಷನಲ್ಲಿ ಎನಿ 2 ಮಾಡೋದಿರುತ್ತೆ. ಅದರಲ್ಲಿ ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ಇಷ್ಟು ಕ್ವಶನ್ಸ್ ನಾನು ಕೊಟ್ಟಿದ್ದೇನೆ, ಅದರಲ್ಲೂ ಅಷ್ಟೆಲ್ಲ ಇಂಪಾರ್ಟೆಂಟ್ ಆಗೋಂಗಿಲ್ಲ. ಬಟ್ ದೀಸ್ 2 ಆರ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಇವೆಲ್ಲ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಇದು ಕೂಡ ನೀವೊಮ್ಮೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸಲ್ಲಿ ಇಷ್ಟು ಕ್ವಶನ್ಸ್ ನೀವು ಮಾಡಿದರೆ ಇನಫ್ ಆಗುತ್ತೆ. ಆ್ಯಂಡ್ ಹ್ಯೂಮನ್ ಹೆಲ್ತಲ್ಲಿ ಇಷ್ಟು ಕ್ವಶನ್ಸ್ ನೀವು ಮಾಡಿದರೆ ಇನಫ್ ಆಗಿಬಿಡುತ್ತೆ. ಇಷ್ಟು ಕ್ವಶನ್ಸ್ ನಾನು ಪ್ರೊವೈಡ್ ಮಾಡಿದ್ದೇನೆ. ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಬಯಾಲಜಿ ಐ ಪ್ರೊವೈಡೆಡ್ ಕಂಪ್ಲೀಟ್ಲಿ ನಾವು. ಸೊ ಇಷ್ಟು ಕ್ವಶನ್ ನೀವು ಪ್ರಿಪೇರ್ ಆಗಿ ನೋಡಿ. ಆಗಸ್ಟ್ ಆಲ್ಮೋಸ್ಟ್ ಐ ಟ್ರೈ ಟು ಸಿಂಪ್ಲಿಫೈ ಆಲ್ ದ ಕ್ವಶನ್ಸ್. ಓಕೆ, ಆಗಸ್ಟ್ ನಾನು ನಿಮ್ಮದು ಕಂಪ್ಲೀಟ್ ಪೇಪರ್ ಈಸಿ ಮಾಡೋಕ್ಕೆ ಟ್ರೈ ಮಾಡಿದ್ದೇನೆ. ಇಲ್ಲಿ ಜಸ್ಟ್ ನಾವು ಯುವರ್ ವರ್ಕ್ ಇಸ್ ಟು ಸ್ಟಡಿ ಹಾರ್ಡ್ ಆ್ಯಂಡ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ನಾನು ನಿಮಗೆ 1 marks ಕ್ವಶನ್ಸ್ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಅಲ್ಲಿ ನಾನು ಕೂಡ ಅಪ್ಲೋಡ್ ಮಾಡ್ತಿರ್ತೇನೆ. ಸೊ ರಿಮೈನಿಂಗ್ ಇಲ್ಲೆಲ್ಲ ಇದ್ದಾವೆ. ಸೊ ಸಿಗೋಣ ನೆಕ್ಸ್ಟ್ ವೇಳೆ. ಕೀಪ್ ಲರ್ನಿಂಗ್, ಕೀಪ್ ಗೋಯಿಂಗ್. ಟಾಟಾ ಬಾಯ್.